Okay, dear students, welcome you all for today's online class for BA second semester macroeconomics. So BA ಎರಡನೇ ಸೆಮಿಸ್ಟರ್ ವಿಶಾಲಾತ್ಮಕ ಅಥವಾ ಸಮಗ್ರ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳಿಗೆ ಇವತ್ತಿನ ಆನ್ಲೈನ್ ಕ್ಲಾಸಿಗೆ ಸ್ವಾಗತ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಆನ್ಲೈನ್ ಕ್ಲಾಸ್. ಇದು ನನ್ನ ಎರಡನೇ ಒಂದು ಆನ್ಲೈನ್ ಕ್ಲಾಸ್ ಇದೆ ಇವತ್ತು ತೆಗೆದುಕೊಳ್ತಾ ಇರೋದು. ಸೊ ರೆಗ್ಯುಲರ್ ಆಗಿ ಐ ವಿಲ್ ಟೇಕ್ ಯುವರ್ ಆನ್ಲೈನ್ ಕ್ಲಾಸ್ ಫ್ರಾಮ್ ಟುಡೇ ಆ್ಯಂಡ್ ಟುಮಾರೋ ರೆಗ್ಯುಲರ್ಲಿ. ಓಕೆ, ದಟ್ ಈಸ್ ಟೈಮ್ ಈಸ್ 4 to 5 am. 4 ರಿಂದ 5 ಗಂಟೆ ಸೋಮವಾರ ಮತ್ತು ಮಂಗಳವಾರ ಪ್ರತಿ ವಾರ 2 ದಿವಸ ಆನ್ಲೈನ್ ಕ್ಲಾಸನ್ನು ನಾನು ನಿಮಗೆ ತೆಗೆದುಕೊಳ್ತಾ ಇದ್ದೀನಿ. ಓಕೆ, ಸೊ ಯು ನೋ ದಟ್ ಮ್ಯಾಕ್ರೋ ಎಕನಾಮಿಕ್ಸ್. ವಾಟ್ ಡು ಯು ಮೀನ್ ಬೈ ಮ್ಯಾಕ್ರೋ ಎಕನಾಮಿಕ್ಸ್? You all know that what is the difference between microeconomics and macroeconomics. MICRO ಅಂದ್ರೆ ಏನು? ಮೈಕ್ರೋ ಎಕನಾಮಿಕ್ಸ್. MACRO ಅಂದ್ರೆ ಮ್ಯಾಕ್ರೋ ಎಕನಾಮಿಕ್ಸ್. ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂದ್ರೆ ಏನು, ಸೊ ಅವುಗಳ ನಡುವಿನ ಒಂದು ವ್ಯತ್ಯಾಸ ಏನು ಅನ್ನುವುದನ್ನ ನೀವು ಈಗಾಗಲೇ PUC ಸೆಕೆಂಡ್ ಅಲ್ಲಿ ಅಧ್ಯಯನ ಮಾಡಿದ್ದೀರಿ. ಓಕೆ, ಸೊ ವಿ ಕ್ಯಾನ್ ಸೇ ದಟ್ ಸ್ಪೆಸಿಫಿಕ್ ಅಂದ್ರೆ ವಿಶೇಷವಾದಂತವುಗಳು ಅಂತ ಹೇಳ್ತೀವಿ, ವಿಶಿಷ್ಟವಾದವುಗಳು ಅಂತ ಹೇಳ್ತೀವಿ. ಸೊ ವಿಶಿಷ್ಟ ಅಂದ್ರೆ ಏನು? ಯಾವುದೇ ಒಂದು ವಸ್ತು, ಒಂದು ವ್ಯಕ್ತಿ, ಸೊ ಅವನಲ್ಲಿ ಇರ್ತಕ್ಕಂಥ ಒಂದು ವಿಶೇಷತೆ ಇರಬಹುದು. ಅದೇ ರೀತಿಯಾಗಿ ಜನರಲ್ ಅಂದ್ರೆ ಏನು? ಸಾಮಾನ್ಯ ಅಂತ ಹೇಳ್ತೀವಿ. ಸೊ ಈ ಒಂದು ಎಲ್ಲ ರೀತಿಯ ಲಕ್ಷಣಗಳು ಕಂಡು ಬರ್ತಕ್ಕಂಥ ಸಾಮಾನ್ಯ ಲಕ್ಷಣಗಳು ಅಂತ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿಯಲ್ಲಿ ಕಂಡು ಬರ್ತಕ್ಕಂಥ ಲಕ್ಷಣ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಒಂದು ಘಟಕ ಅಥವಾ ಒಂದು ಉದ್ದಿಮೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಅನೇಕ ಘಟಕಗಳು, ಅನೇಕ ಉದ್ಯಮಗಳು ಅಂತ ಹೇಳ್ತೀವಿ. ಸೊ ಹೀಗರ್ ವಿ ಕ್ಯಾನ್ ಸೇ ದಟ್ ಮೈಕ್ರೋ ಮೀನ್ಸ್ ಸಿಂಗ್ಯುಲರ್ ಅಂತ ಹೇಳ್ಬೋದು, ಒಂದೇ ಅಂತ ಹೇಳ್ಬೋದು, ಅಥವಾ ಏಕವಚನ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಮ್ಯಾಕ್ರೋ ಅಂದ್ರೆ ಪ್ಲೂರಲ್ ಅಥವಾ ಬಹು ಅಂತ ಹೇಳ್ಬೋದು, ಅಂದ್ರೆ ಅವುಗಳನ್ನ ಗುಂಪುಗಳಲ್ಲಿ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ಈ ಒಂದು ಸೂಕ್ಷ್ಮವನ್ನ ಒಂದರಲ್ಲಿ ಹೇಳ್ತೀವಿ, ಅಥವಾ ಏಕ ಘಟಕ ಅಥವಾ ಒಂದು ಘಟಕದಲ್ಲಿ ನಾವು ಅದರ ಬಗ್ಗೆ ಹೇಳ್ಬೋದು. ಸೊ ಅನೇಕ ಸಂಗತಿಗಳ ಬಗ್ಗೆಯೂ ಸಹ ನಿಮಗೆ ಗೊತ್ತಿದೆ. ಸೊ ಮೈಕ್ರೋ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್, ಸೊ ದಟ್ ಈಸ್ ಗ್ರೀಕ್ ವರ್ಡ್. ಓಕೆ, ಸೊ ಮೈಕ್ರೋ ಮತ್ತು ಮ್ಯಾಕ್ರೋ ಇವೆರಡು ಏನು? ಗ್ರೀಕ್ ವರ್ಡ್ಗಳು ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು ಗ್ರೀಕ್ ಪದದಿಂದ ಉದ್ಭವವಾದಂತಹ ಈ ಒಂದು ಶಬ್ದಗಳು ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್, ಸೊ ವಿಶಾಲಾತ್ಮಕ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ವಿಶಾಲಾತ್ಮಕ ಅರ್ಥಶಾಸ್ತ್ರ. ಸೊ ಇಲ್ಲಿ ನಾವು ಒಂದು ಸಣ್ಣ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಮೈಕ್ರೋ ಎಕನಾಮಿಕ್ಸ್ ಮೀನ್ಸ್ ಹಿಯರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮೈಕ್ರೋ ಎಕನಾಮಿಕ್ಸ್ ಈಸ್ we have to analyze the details on per capita income. ಸೊ ತಲಾ ಆದಾಯದ ಬಗ್ಗೆ ನಾವು ಇಲ್ಲಿ ಹೆಚ್ಚು ಆಳವಾದಂಥ ಒಂದು ಅಧ್ಯಯನ, ವಿಶೇಷವಾಗಿ ಅಥವಾ ವಿಶಿಷ್ಟವಾಗಿ ಇಲ್ಲಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಿದೆ. ಅದೇ ರೀತಿಯಾಗಿ ಮ್ಯಾಕ್ರೋ ಎಕನಾಮಿಕ್ಸ್ ಅಂದ್ರೆ, ಸೊ ದೇರ್ ವಿ ಹ್ಯಾವ್ ಟು ಲರ್ನ್ ನ್ಯಾಷನಲ್ ಇನ್ಕಮ್ ಅಬೌಟ್ ಎನಿ ಕಂಟ್ರಿ. ಓಕೆ, ಈಗ ರಾಷ್ಟ್ರೀಯ ವರಮಾನ ಅಂತ ಹೇಳ್ತೀವಿ. ಸೊ ರಾಷ್ಟ್ರೀಯ ವರಮಾನವನ್ನ ಅಧ್ಯಯನ ಮಾಡಬೇಕಾದ್ರೆ ನಮಗೆ ಇಲ್ಲಿ ಏನು ಬೇಕಾಗ್ತದ? ಈ ಒಂದು ವಿಶಾಲಾತ್ಮಕ ಆರ್ಥಿಕ ವಿಶ್ಲೇಷಣೆ ಬೇಕಾಗ್ತದ, ಅಥವಾ ವಿಶಾಲಾತ್ಮಕ ಈ ಒಂದು ಅರ್ಥಶಾಸ್ತ್ರ ಅಲ್ಲಿ ನಮಗೆ ಅಧ್ಯಯನದ ಒಂದು ಅವಶ್ಯಕತೆ ಬೇಕಾಗ್ತದ. ಸೊ ಹೀಗಾಗಿ ಇಲ್ಲಿ ನಿಮ್ಗೆ ಗೊತ್ತಾಗ್ತದ. ಸೊ ಇಲ್ಲಿ ಒಂದೇ ಘಟಕ, ಅದೇ ರೀತಿಯಾಗಿ ಇವುಗಳನ್ನ ಅಧ್ಯಯನ ಮಾಡಬೇಕಾದ್ರೆ, ಸೊ ಹಿಯರ್ ವಿ ಹ್ಯಾವ್ ಟು ಯೂಸ್ ದ ಅನಾಲಿಸಿಸ್ ಆಫ್ ಮೈಕ್ರೋ. ಓಕೆ, ಸೊ ಅದೇ ರೀತಿಯಾಗಿ ಅನೇಕ ಘಟಕಗಳು, ಅನೇಕ ಗುಂಪುಗಳನ್ನ ನಾವು ಅಧ್ಯಯನ ಮಾಡಬೇಕಾದ್ರೆ ದೇರ್ ವಿ ಹ್ಯಾವ್ ಟು ಯೂಸ್ ಮ್ಯಾಕ್ರೋ ಎಕನಾಮಿಕ್ ಅನಾಲಿಸಿಸ್. ಓಕೆ, ಸೊ ಒಂದೇ ಘಟಕ ಅಥವಾ ಒಂದು ಉದ್ದಿಮೆಗಳ ಬಗ್ಗೆ ಅಥವಾ ವಿಶಿಷ್ಟವಾದಂತಹ ಒಂದು ಲಕ್ಷಣಗಳನ್ನ ಅಧ್ಯಯನ ಮಾಡಬೇಕಾದ್ರೆ ನಾವು ಅಲ್ಲಿ ಏನಂತೀವಿ? ಅದಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರ, ಅಥವಾ ಅದಕ್ಕೆ ಮತ್ತೊಂದು ಹೆಸರು ಇದೆ, ಅಂಶಲಕ್ಷ್ಮಿ ಅರ್ಥಶಾಸ್ತ್ರ ಅಂತ ನಾವು ಅದಕ್ಕೆ ಕರಿತೀವಿ. ಅದೇ ರೀತಿಯಾಗಿ ವಿಶಾಲಾತ್ಮಕ ಅರ್ಥಶಾಸ್ತ್ರಕ್ಕೆ ನಾವಂತೀವಿ ಸಮಗ್ರ ಅರ್ಥಶಾಸ್ತ್ರ ಅಂತ ಅದಕ್ಕೆ ಕರೆಯಬಹುದು. ಓಕೆ, ಸೊ ಈ ರೀತಿಯಾಗಿ ಇಲ್ಲಿ ಮತ್ತೊಂದು ಹೆಸರಿದೆ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ವ್ಯಷ್ಟಿ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಮತ್ತು ಅದೇ ರೀತಿಯಾಗಿ ವಿಶಾಲಾತ್ಮಕ ಅರ್ಥಶಾಸ್ತ್ರಕ್ಕೆ ಅವ್ಯಷ್ಟಿ ಅರ್ಥಶಾಸ್ತ್ರ ಅಂತಲೂ ಸಹ ನಾವಿಲ್ಲಿ ಕರೆಯಬಹುದು. ಸೊ ದಿಸ್ ಇಸ್ ಅ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಮ್ಯಾಕ್ರೋ ಎಕನಾಮಿಕ್ಸ್. ಸೊ ಈಗ ನಮಗೆ ಗೊತ್ತಾಯಿತು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ವಿಶಾಲಾತ್ಮಕ ಅರ್ಥಶಾಸ್ತ್ರದ ಒಂದು ಸಂಕ್ಷಿಪ್ತವಾದಂತಹ ಒಂದು ಭಾಗದ ಒಂದು ಪರಿಚಯ ಅನ್ನೋದು ಗೊತ್ತಾಯಿತು. ಓಕೆ, so now before to start macroeconomics, so now I will discuss the syllabus. What is the syllabus for second semester? That is macroeconomics. So macroeconomics, so ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಥವಾ ಸಮಗ್ರ ಅರ್ಥಶಾಸ್ತ್ರ ಅಥವಾ ಅವ್ಯಷ್ಟಿ ಅರ್ಥಶಾಸ್ತ್ರ, ಈ ಒಂದು ಸಿಲೆಬಸ್ ದಲ್ಲಿ ಏನೇನಿದೆ ಅನ್ನೋದನ್ನ ಈಗ ನಾವು ಡಿಸ್ಕಸ್ ಮಾಡೋಣ. ಸೊ ಹಿಯರ್ ವಿ ಹ್ಯಾವ್ ಟು ಡಿಸ್ಕಸ್ ಚಾಪ್ಟರ್ ವೈಸ್ ಅಂಡ್ ಕಂಟೆಂಟ್ ವೈಸ್. ಓಕೆ, ಸೊ ಇಲ್ಲಿ ಪ್ರತಿಯೊಂದು ಚಾಪ್ಟರ್ ಅಲ್ಲಿ ಏನೇನು ಬರ್ತದ, ಅಧ್ಯಾಯದ ಹೆಸರು ಏನು,
ಅದೇ ರೀತಿಯಾಗಿ ಆ ಅಧ್ಯಾಯದಲ್ಲಿ ಬರತಕ್ಕಂತಹ ಕಂಟೆಂಟ್ಗಳು ಏನಿದಾವೆ, ಘಟಕಗಳು ಏನಿದಾವೆ ಅವುಗಳನ್ನು ನಾವೀಗ ಇಲ್ಲಿ ಅಧ್ಯಯನ ಮಾಡೋಣ. ಸೊ ನಾವು ಐ ವಿಲ್ ಶೇರ್ ದ ಸ್ಕ್ರೀನ್ ಆಫ್ ದಟ್ ಮ್ಯಾಕ್ರೋ ಎಕನಾಮಿಕ್ ಸಿಲೆಬಸ್. ಓಕೆ, ಸೊ ಈಗ ನಾನೀಗ ಸ್ಕ್ರೀನನ್ನು ಶೇರ್ ಮಾಡ್ತೀನಿ. ಸ್ವಲ್ಪ ಎಲ್ಲರೂ ಇಲ್ಲಿ ವೇಟ್ ಮಾಡಬೇಕು, ಯಾಕಂದರೆ ಸ್ಕ್ರೀನ್ ಶೇರ್ ಆಗಲಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ತದೆ. ಸೊ ಅದನ್ನು ನಾನು ನಿಮ್ಮ ಈ ಒಂದು ಇದರಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸಿಲೆಬಸ್ ಕಾಪಿಯನ್ನು ನಿಮ್ಮ ಇದರಲ್ಲಿ ಶೇರ್ ಮಾಡ್ತೀನಿ, ಆಮೇಲೆ ಅದನ್ನು ಎನಲೈಸ್ ಮಾಡ್ತೀನಿ. ಓಕೆ, ಸ್ವಲ್ಪ ಎಲ್ಲರೂ ವೇಟ್ ಮಾಡಿರಿ, ಒಂದು 2 to 3 ಮಿನಿಟ್ಸ್ವರೆಗೆ ಆಗ್ತದೆ. ಓಕೆ, ಕೇಳಿಸಲ್ಲ ನಾ ಮಾತಾಡೋದು ಎಲ್ಲರಿಗೂ? ಓಕೆ, ರೈಟ್. ಓಕೆ. ಸೊ ನಾವು ಎಲ್ಲರೂ ಸ್ವಲ್ಪ ಒಂದು 2-3 ನಿಮಿಷ ವೇಟ್ ಮಾಡಬೇಕು. ಸೊ ಸ್ಕ್ರೀನು ಶೇರ್ ಆಗಲಿಕ್ಕೆ ಸಮಯ ತೆಗೆದುಕೊಳ್ತದ. ಸೊ ನಾವು ಐ ವಿಲ್ ಶೇರ್ ದ ಸ್ಕ್ರೀನ್. ವೇಟ್ ಮಾಡ್ರಿ. ಓಕೆ, ಕಾಣಿಸ್ತದಲ್ಲ ಸ್ಕ್ರೀನ್? ಎಲ್ಲರಿಗೂ ಕಾಣಿಸ್ತದ? ರೈಟ್. ಓಕೆ. ಇಲ್ಲಿ ನೋಡ್ರಿ, ಈಗ ನಾನು ಇದನ್ನ ಸ್ಕ್ರೀನು ಎನ್ಲಾರ್ಜ್ ಮಾಡಿದ್ದೀನಿ. ಇಲ್ಲಿ ಕಾಣಿಸ್ತದಲ್ಲ ಕ್ಲಿಯರ್ ಆಗಿ? ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಬರ್ತಿದ್ದು ಕಾಣಿಸ್ತದ? ರೈಟ್. ಓಕೆ, ಕಾಣಿಸ್ತದಿಲ್ಲ? ರೈಟ್. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಇದೆ. ಸೊ ಇದಕ್ಕೆ ಇಂಗ್ಲಿಷ್ ಒಳಗೆ ನಾವು MACR ಅಂತ ಹೇಳ್ತೀವಿ. ಸೊ ಇಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್, ವಿಶಾಲಾತ್ಮಕ ಅರ್ಥಶಾಸ್ತ್ರ ಕನ್ನಡದಲ್ಲೇ. ಮತ್ತೊಂದು ಶಬ್ದ ಏನಿದಕ್ಕೆ, ಇದಕ್ಕೆ ನಾವು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಶಬ್ದ, ಇದಕ್ಕೆ ಅವ್ಯಷ್ಟಿ ಅರ್ಥಶಾಸ್ತ್ರ ಅಂತ ಕರಿತೀವಿ. ಸೊ 3 ಹೆಸರುಗಳಿಂದ ನಾವು ಇದನ್ನ ಕನ್ನಡದಲ್ಲಿ ಹೇಳ್ತೀವಿ. ಸೊ 3 ಅಂದ್ರೆ ಒಂದೇ. ಸೊ ವೈ ವಿ ಆರ್ ಗೋಯಿಂಗ್ ಟು ಲರ್ನ್ ಮ್ಯಾಕ್ರೋ ಎಕನಾಮಿಕ್ಸ್? ಸೊ ಯಾಕೆ ನಾವು ಈ ಒಂದು ವಿಶಾಲಾತ್ಮಕ ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡಬೇಕಾಗ್ತದ? ಸೊ ಬಿಕಾಸ್ ಟು ಅಕ್ವೈರ್ ದ ನಾಲೆಜ್ ಆರ್ ಟು ಅಕ್ವೈಂಟ್ ದ ಸ್ಟೂಡೆಂಟ್ಸ್ ದ ಬಿಹೇವಿಯರ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್, which provides knowledge on national income, accounts, and also the classical of macroeconomics theories and Keynesian economic theories. And also we are going to learn, also we will get knowledge on business cycles and inflation. ಸೊ ಇದನ್ನ ವಿಶಾಲಾತ್ಮಕ ಅರ್ಥಶಾಸ್ತ್ರವನ್ನ ನೀವು ಅಧ್ಯಯನ ಮಾಡಬೇಕಾದ್ರೆ ಈ ಒಂದು ಆರ್ಥಿಕ ವಿಶ್ಲೇಷಣೆಯಲ್ಲಿ ಕಂಡು ಬರ್ತಕ್ಕಂತಹ ಈ ಒಂದು ವರ್ತನೆಗಳು ಏನು, ವಿಶಾಲಾತ್ಮಕವಾಗಿ ಬಹು ರೀತಿ ಅಥವಾ ಗುಂಪು ರೀತಿಯಲ್ಲಿ ಕಂಡು ಬರ್ತಕ್ಕಂತಹ ಈ ಒಂದು ಆರ್ಥಿಕ ಚಟುವಟಿಕೆಗಳ ವರ್ತನೆಗಳು ಯಾವ ರೀತಿಯಾಗಿರ್ತದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಿದೆ. ಅದೇ ರೀತಿಯಾಗಿ ರಾಷ್ಟ್ರೀಯ ವರಮಾನಕ್ಕೆ ಸಂಬಂಧಪಟ್ಟ ಒಂದು ಜ್ಞಾನವನ್ನ ಮತ್ತು ಅದರ ಲೆಕ್ಕವನ್ನ ತಿಳಿದುಕೊಳ್ಳಲಿಕ್ಕೆ, ವಿಶ್ಲೇಷಣೆ ಮಾಡಲಿಕ್ಕೆ ಇದರಿಂದ ಸಾಧ್ಯವಿದೆ. ಅದೇ ರೀತಿಯಾಗಿ ಸಾಂಪ್ರದಾಯಿಕವಾದಂತಹ ಒಂದು ವಿಶಾಲಾತ್ಮಕ ಅರ್ಥಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಿದೆ. ಮತ್ತು ಕೆನೇಶಿಯನ್ ಅವರ ಅರ್ಥಶಾಸ್ತ್ರವನ್ನ ತಿಳ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಿದೆ, ಅವರ ಸಿದ್ಧಾಂತ. ಅದೇ ರೀತಿಯಾಗಿ ವ್ಯಾಪಾರಿ ಚಕ್ರಗಳು, ಬಿಸ್ನೆಸ್ ಸೈಕಲ್ಸ್ ಅನ್ನೋದನ್ನ ವ್ಯಾಪಾರಿ ಚಕ್ರಗಳು ಮತ್ತು ಹಣದುಬ್ಬರ. ಸೊ ಈ ರೀತಿಯ ಅನೇಕ ಸಂಗತಿಗಳನ್ನ ಈ ಒಂದು ವಿಶಾಲಾತ್ಮಕ ಅರ್ಥಶಾಸ್ತ್ರದಲ್ಲಿ ನಾವು ಇದರಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯವಿದೆ. ಓಕೆ, ಸೊ ಈಗ ಗೊತ್ತಾಯ್ತಾ ವೈ ಆರ್ ಗೋಯಿಂಗ್ ಟು ಲರ್ನ್ ಮ್ಯಾಕ್ರೋ ಎಕನಾಮಿಕ್ಸ್? ಸೊ ಈ ಒಂದು ವಿಶಾಲಾತ್ಮಕ ಅರ್ಥಶಾಸ್ತ್ರವನ್ನ ನಾವು ಏಕೆ ಅಧ್ಯಯನ ಮಾಡ್ತಾ ಇದ್ದೀವಿ ಅನ್ನೋದು ಈ ಒಂದು ಉದ್ದೇಶದಿಂದ ನಮಗೆ ಈಗ ಗೊತ್ತಾಯಿತು. ಸೊ ನಾವು ಐ ವಿಲ್ ಸ್ಟಾರ್ಟ್ ವಿತ್ ದ ಚಾಪ್ಟರ್ 1. ದ ಚಾಪ್ಟರ್ 1 ಈಸ್ ಇಂಟ್ರೊಡಕ್ಷನ್ ಟು ಮ್ಯಾಕ್ರೋ ಎಕನಾಮಿಕ್ಸ್. ಅಧ್ಯಾಯ 1 ಏನು? ವಿಶಾಲಾತ್ಮಕ ಅರ್ಥಶಾಸ್ತ್ರದ ಪರಿಚಯ. ಓಕೆ, ಇದು ನಿಮ್ಮ ಅಧ್ಯಾಯ 1. ಸೊ ಈ ಚಾಪ್ಟರ್ನ ನಾನು ತೆಗೆದುಕೊಳ್ತಾ ಇದ್ದೀನಿ. ಓಕೆ, ಅಧ್ಯಾಯ 1 ಚಾಪ್ಟರ್ನ ನಾನೇ ಸ್ಟಾರ್ಟ್. ಸೊ ಟೋಟಲ್ 5 ಚಾಪ್ಟರ್ ಇದಾವೆ. 5ರಲ್ಲಿ ಮೇಡಮು ಅವರು 3 ಚಾಪ್ಟರ್ ತೊಗೊಳ್ತಾರೆ, ನಾನು 2 ಚಾಪ್ಟರ್ ತೊಗೊಳ್ತೀನಿ. ಓಕೆ, ಸೊ ಅಧ್ಯಾಯ 1 ಮತ್ತು ಅಧ್ಯಾಯ 5 ನಾನು ತೊಗೊಳ್ತೀನಿ. ಆಮೇಲೆ ಅಧ್ಯಾಯ 2, 3 ಮತ್ತು 4 ಕೋಟೆಲ್ ಮೇಡಮ್ ಅವರು ತಗೊಳ್ತಾರೆ. ಓಕೆ, ಸೊ ಈಗ ಅಧ್ಯಾಯ 1ರ ಒಂದು ವಿವರಣೆ. ಸೊ ಇಲ್ಲಿ ಅಧ್ಯಾಯ 1 ಏನು? ಅದರ ಈ ಒಂದು ಇಂಟ್ರೊಡಕ್ಷನ್ ಟು ಮ್ಯಾಕ್ರೋ ಎಕನಾಮಿಕ್ಸ್ ಅಂದ್ರೆ ವಿಶಾಲಾತ್ಮಕ ಅರ್ಥಶಾಸ್ತ್ರದ ಒಂದು ಪರಿಚಯ.
ಸೊ ಇಲ್ಲಿ ನೀವು ಏನೇನು ಅಧ್ಯಯನ ಮಾಡ್ತೀರಿ ಅಧ್ಯಾಯ 1ರಲ್ಲಿ ಈ ಒಂದು ವಿಶಾಲಾತ್ಮಕ ಅರ್ಥಶಾಸ್ತ್ರದ ಒಂದು ಅರ್ಥ ವಿವರಣೆಯನ್ನು ತಿಳ್ಕೊಳ್ತಾರೆ. ಮೀನಿಂಗ್ ಅಂದ್ರೆ ಏನು, ಅರ್ಥ ವಿವರಣೆ. ಅದೇ ರೀತಿಯಾಗಿ ಸ್ಕೋಪ್ ಅಂದ್ರೆ ವ್ಯಾಪ್ತಿ, ಮತ್ತು ಇಂಪಾರ್ಟೆನ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂದ್ರೆ ವಿಶಾಲಾತ್ಮಕ ಅರ್ಥಶಾಸ್ತ್ರದ ಮಹತ್ವ ಅಥವಾ ಪ್ರಯೋಜನ ಅಂದ್ರೆ ಏನು. ಸೊ ಇದು ಒಂದು ಕಂಟೆಂಟ್ದಲ್ಲಿ ನಿಮಗೆ ಗೊತ್ತಾಗ್ತದೆ. ಓಕೆ, ಅರ್ಥ ವಿವರಣೆ, ವ್ಯಾಪ್ತಿ ಮತ್ತು ವಿಶಾಲಾತ್ಮಕ ಅರ್ಥಶಾಸ್ತ್ರದ ಮಹತ್ವ. ಇನ್ನು ಎರಡನೇ ಕಂಟೆಂಟ್ ಇಲ್ಲಿ ಬರ್ತದೆ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್, ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅಂತ. ಎರಡನೇ ಕಂಟೆಂಟ್ ಏನು ಬರ್ತದೆ ಅದರಲ್ಲಿ, ಅಧ್ಯಾಯ 1ರಲ್ಲಿ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ. ಸೊ ಇಲ್ಲಿ ನೀವು ಏನೇನು ಅಧ್ಯಯನ ಮಾಡ್ತೀರಿ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದಲ್ಲಿ, ಯು ಆರ್ ಗೋಯಿಂಗ್ ಟು ಲರ್ನ್ ದ ಕನ್ಸೆಪ್ಟ್ ಆಫ್ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ವರಮಾನದ ಪರಿಭಾವನೆಗಳನ್ನ ಇಲ್ಲಿ ನೀವು ಅಧ್ಯಯನ ಮಾಡ್ತೀರಿ. ಸೊ ಯಾವ ರಾಷ್ಟ್ರೀಯ ವರಮಾನದ ಪರಿಭಾವನೆಗಳನ್ನ ನೀವು ಇಲ್ಲಿ ಅಧ್ಯಯನ ಮಾಡ್ತೀರಿ ಅಂದ್ರೆ GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೀವಿ, ಅಂದ್ರೆ ಒಟ್ಟು ದೇಶೀಯ ಉತ್ಪನ್ನ. ಆಮೇಲೆ ಅದೇ ರೀತಿಯಾಗಿ GNP ಅಂದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಒಟ್ಟು ನಿವ್ವಳ ಉತ್ಪನ್ನ, ಗ್ರಾಸ್ ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಸೊ ಮೊದಲನೇದು ಒಟ್ಟು ದೇಶೀಯ ಉತ್ಪನ್ನ, GDP ಅಂದ್ರೇನು, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ದೇಶೀಯ ಉತ್ಪನ್ನ. GNP ಅಂದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಅದೇ ರೀತಿಯಾಗಿ NNP, ನೆಟ್ ನ್ಯಾಷನಲ್ ಪ್ರಾಡಕ್ಟ್, ಅಂದ್ರೆ ನೆಟ್ ಅಂದ್ರೇನು, ನಿವ್ವಳ, ನ್ಯಾಷನಲ್ ಅಂದ್ರೆ ರಾಷ್ಟ್ರೀಯ, ಪ್ರಾಡಕ್ಟ್ ಅಂದ್ರೆ ಉತ್ಪನ್ನ. ಸೊ ನಿವ್ವಳ ರಾಷ್ಟ್ರೀಯ ಉತ್ಪನ್ನ, NNP ಅಂದ್ರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ನೆಟ್ ನ್ಯಾಷನಲ್ ಪ್ರಾಡಕ್ಟ್. ಆಮೇಲೆ ನೆಕ್ಸ್ಟ್ ಮತ್ತೆ ಇಲ್ಲಿ ನೀವು ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ದ ನೆಕ್ಸ್ಟ್ ಕನ್ಸೆಪ್ಟ್ ಆಫ್ ದಟ್ ಈಸ್ ನ್ಯಾಷನಲ್ ಇನ್ಕಮ್ ಅಟ್ ಫ್ಯಾಕ್ಟರ್ ಕಾಸ್ಟ್, ಅಂದ್ರೆ ಘಟಕ ವೆಚ್ಚಗಳ ಆಧಾರಿತ ರಾಷ್ಟ್ರೀಯ ವರಮಾನ. ಇದು ಸಹ ಪರಿಭಾವನೆಯನ್ನ ಇಲ್ಲಿ ಅಧ್ಯಯನ ಮಾಡ್ತಾರೆ. ದಟ್ ಈಸ್ ನಾವು ಸಿಂಪಲ್ ಆಗಿ ಏನಂತೀವಿ, NIFC ಅಂತ ಕರಿತೀವಿ, ನ್ಯಾಷನಲ್ ಇನ್ಕಮ್ ಅಟ್ ಫ್ಯಾಕ್ಟರ್ ಕಾಸ್ಟ್, ಘಟಕ ವೆಚ್ಚಗಳ ಆಧಾರಿತ ರಾಷ್ಟ್ರೀಯ ವರಮಾನ. ಸೊ ಇಲ್ಲಿ ಘಟಕ ವೆಚ್ಚಗಳನ್ನ ಗೊತ್ತೈತೆ, ಯು ನೋ ದಟ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಸೊ ಉತ್ಪಾದನಾಂಗಗಳು ಯಾವ್ದು ಅನ್ನೋದು ಗೊತ್ತಿದೆ. ಒಟ್ಟು 4 ಉತ್ಪಾದನಾಂಗಗಳು ಇಲ್ಲಿ ನಮಗೆ ಕಂಡು ಬರ್ತಾವ. ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ಲ್ಯಾಂಡ್ ಅಂತ ಬರ್ತದ, ಭೂಮಿ. ಎರಡನೇದು ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್, ಎರಡನೇ ಉತ್ಪಾದನಾಂಗ ಯಾವುದು, ಲೇಬರ್, ಶ್ರಮ ಅಂತ ಹೇಳ್ತೀವಿ. ಅಂಡ್ ಥರ್ಡ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಈಸ್ ಕ್ಯಾಪಿಟಲ್ ಅಂತ ಹೇಳ್ತೀವಿ, ಬಂಡವಾಳ ಅಂತ ಹೇಳ್ತೀವಿ. ಅಂಡ್ ಫೋರ್ತ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಈಸ್ ಆರ್ಗನೈಸೇಷನ್, ಸಂಘಟನೆ ಅಂತ ಹೇಳ್ತೀವಿ. ಸೊ ಇವುಗಳಿಗೆ ಸಿಗತಕ್ಕಂಥ ಪ್ರತಿಫಲಗಳು, ಅವುಗಳನ್ನ ನಾವು ರಾಷ್ಟ್ರೀಯ ವರಮಾನದಲ್ಲಿ ಅಧ್ಯಯನ ಮಾಡ್ತೀವಿ. ಸೊ ಇಲ್ಲಿ ಭೂಮಿಯಿಂದ ಸಿಗತಕ್ಕಂಥ ಪ್ರತಿಫಲ, ವಾಟ್ ಈಸ್ ದ ರಿವಾರ್ಡ್ ಫಾರ್ ಲ್ಯಾಂಡ್, ದಟ್ ಈಸ್ ರೆಂಟ್, ಅಂದ್ರೆ ಗೇಣಿ ಅಥವಾ ಬಾಡಿಗೆ ಅಂತ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಎರಡನೇ ಉತ್ಪಾದನಾಂಗ ದಟ್ ಈಸ್ ಲೇಬರ್, ಅಂದ್ರೆ ಶ್ರಮ ಅಂತ ಹೇಳ್ತೀವಿ. ಶ್ರಮದ ಒಂದು ಪ್ರತಿಫಲ ಅಥವಾ ವಾಟ್ ಈಸ್ ದ ರಿವಾರ್ಡ್ ಫಾರ್ ಲೇಬರ್, ದಟ್ ಈಸ್ ವೇಜ್, ಅಂದ್ರೆ ಕೂಲಿ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಥರ್ಡ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ದಟ್ ಈಸ್ ಕ್ಯಾಪಿಟಲ್, ಬಂಡವಾಳ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ ರಿವಾರ್ಡ್ ಫಾರ್ ಕ್ಯಾಪಿಟಲ್, ಸೊ ಇಲ್ಲಿ ಬಂಡವಾಳದ ಒಂದು ಪ್ರತಿಫಲ ಏನು ಅಲ್ಲಿ ಕಂಡು ಬರ್ತದ ನಮಗೆ, ಬಡ್ಡಿ, ದಟ್ ಈಸ್ ಇಂಟ್ರೆಸ್ಟ್. ಅದೇ ರೀತಿಯಾಗಿ ನಾಲ್ಕನೇ ಉತ್ಪಾದನಾಂಗ ಯಾವ್ದು ಬರ್ತದ, ನಾಲ್ಕನೇ ಉತ್ಪಾದನಾಂಗ ಅಲ್ಲಿ ನಮಗೆ ಸಂಘಟನೆ, ಆರ್ಗನೈಸೇಷನ್. ವಾಟ್ ಈಸ್ ದ ರಿವಾರ್ಡ್ ಫಾರ್ ಆರ್ಗನೈಸೇಷನ್, ದಟ್ ಈಸ್ ಪ್ರಾಫಿಟ್ ಅಂತ ಹೇಳ್ತೀವಿ, ಅಂದ್ರೆ ಲಾಭ ಅಂತ ನಾವು ಕರಿತೀವಿ. ಸೊ ಈ ರೀತಿಯಾಗಿ ನ್ಯಾಷನಲ್ ಇನ್ಕಮ್ ಅಟ್ ಫ್ಯಾಕ್ಟರ್ ಕಾಸ್ಟ್, ಘಟಕ ವೆಚ್ಚಗಳ ಆಧಾರಿತ ರಾಷ್ಟ್ರೀಯ ವರಮಾನದ ಒಂದು ಪರಿಭಾವನೆಯನ್ನು ಸಹ ಈ ಒಂದು ಇದರಲ್ಲಿ ಅಧ್ಯಯನ ಮಾಡ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ PI ಅಂತಿದೆ ನೋಡ್ರಲ್ಲಿ. PI ಅಂದ್ರೆ ಏನು, ಪರ್ಸನಲ್ ಇನ್ಕಮ್, ಅಂದ್ರೆ ವೈಯಕ್ತಿಕ ವರಮಾನ. PI ಅಂದ್ರೆ ನೋಡ್ರಿ ಕಾಣಿಸ್ತದ, ಪರ್ಸನಲ್ ಇನ್ಕಮ್. ಅದೇ ರೀತಿಯಾಗಿ ಮತ್ತೊಂದು ಇಲ್ಲಿ ವರ್ಡ್ ಬರ್ತದೆ ನೋಡಿ, DPI. ಇವನ್ನೆಲ್ಲ ಕೇಳ್ತಾರೆ, ಪದವನ್ನ ವಿಸ್ತರಿಸಿ ಅಂತ ಕೇಳ್ತಾರೆ. ಸೊ ಆಗ DPI ಅಂದ್ರೆ ಡಿಸ್ಪೋಸೇಬಲ್ ಪರ್ಸನಲ್ ಇನ್ಕಮ್, ವೆಚ್ಚ ಯೋಗ್ಯ ವೈಯಕ್ತಿಕ ವರಮಾನ ಅಂತ ಹೇಳ್ತೀವಿ. ಡಿಸ್ಪೋಸೇಬಲ್ ಅಂದ್ರೇನು, ವೆಚ್ಚ ಯೋಗ್ಯ. ಪರ್ಸನಲ್ ಅಂದ್ರೆ P ಅಂದ್ರೆ ಪರ್ಸನಲ್, ವೈಯಕ್ತಿಕ. I ಅಂದ್ರೆ ಆದಾಯ, ಇನ್ಕಮ್. ಡಿಸ್ಪೋಸೇಬಲ್ ಪರ್ಸನಲ್ ಇನ್ಕಮ್, ವೆಚ್ಚ ಯೋಗ್ಯ ವೈಯಕ್ತಿಕ ವರಮಾನ. ಆಮೇಲೆ ನೆಕ್ಸ್ಟ್ ಮತ್ತೊಂದಲ್ಲಿ ಬರ್ತದೆ ನೋಡಿ ಕಾನ್ಸೆಪ್ಟ್, PCI, ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಅಂದ್ರೆ ಏನು, ಅಲ್ಲಿ ತಲಾ ಪರ್ ಕ್ಯಾಪಿಟಾ ಅಂದ್ರೇನು, ತಲಾ ವರಮಾನ, ತಲಾ ವೈಯಕ್ತಿಕ ವರಮಾನ ಅಂತ ಹೇಳ್ತೀವಿ. ವೈಯಕ್ತಿಕ ತಲಾ ವರಮಾನ ಅಂತ ಹೇಳ್ತೀವಿ, ದಟ್ ಈಸ್ PCI. ಓಕೆ, ಸೊ ದೀಸ್ ಆರ್ ಆಲ್ ದ ಕನ್ಸೆಪ್ಟ್ ಯು ಆರ್ ಗೋಯಿಂಗ್ ಟು ಲರ್ನ್ ಇನ್ ನ್ಯಾಷನಲ್ ಇನ್ಕಮ್. ಓಕೆ, ಸೊ ಈ ಎಲ್ಲ ಪರಿಭಾವನೆಗಳನ್ನ ರಾಷ್ಟ್ರೀಯ ವರಮಾನದಲ್ಲಿ ನೀವು ಅಧ್ಯಯನ ಮಾಡ್ತೀರಿ. ಅಂಡ್ ನೆಕ್ಸ್ಟ್ ಯು ಆರ್ ಗೋಯಿಂಗ್ ಟು ಲರ್ನ್ ದ ಮೆಥಡ್ಸ್ ಆಫ್ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ವರಮಾನವನ್ನ ಲೆಕ್ಕಾಚಾರ ಮಾಡುವ ಒಂದು ವಿಧಾನಗಳು ಏನು, ಅದನ್ನು ಸಹ ನೀವಿಲ್ಲಿ ಅಧ್ಯಯನ ಮಾಡ್ತೀರಿ. ಸೊ ವಾಟ್ ಆರ್ ದ ಮೆಥಡ್ಸ್ ಆಫ್ ನ್ಯಾಷನಲ್ ಇನ್ಕಮ್, ಕ್ಯಾಲ್ಕುಲೇಟಿಂಗ್ ಆಫ್ ನ್ಯಾಷನಲ್ ಇನ್ಕಮ್, ಅಲ್ಲಿ 3 ಈ ಒಂದು ವಿಧಾನಗಳು ಬರ್ತಾವ. 3 ವಿಧಾನಗಳನ್ನ ನೀವು ಇಲ್ಲಿ ಅಧ್ಯಯನ ಮಾಡ್ತೀರಿ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಯು ಆರ್ ಗೋಯಿಂಗ್ ಟು ಲರ್ನ್ ಹಿಯರ್, ಡಿಫಿಕಲ್ಟೀಸ್ ಇನ್ ಮೆಜರಿಂಗ್ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ವರಮಾನವನ್ನ ಲೆಕ್ಕಾಚಾರ ಮಾಡುವಾಗ ಅಲ್ಲಿ ಎದುರಾಗುವ ಸಮಸ್ಯೆಗಳೇನು ಅಥವಾ ತೊಂದರೆಗಳೇನು ಅನ್ನುವುದನ್ನು ಸಹ ನಾವಿಲ್ಲಿ ಅಧ್ಯಯನ ಮಾಡ್ತೇವೆ. ಓಕೆ,
ಸೊ ನೆಕ್ಸ್ಟ್ ಕಂಟೆಂಟ್ ದಟ್ ಈಸ್ ಲಾಸ್ಟ್ ಕಂಟೆಂಟ್ ಆಫ್ ಫಸ್ಟ್ ಚಾಪ್ಟರ್, ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್. ಅದೇ ರೀತಿಯಾಗಿ ಈ ಒಂದು ಆದಾಯದ ಒಂದು ವೃತ್ತಾಕಾರದ ಒಂದು ಚಲನೆ, ಸೊ ಇದನ್ನು ಸಹ ಈ ಒಂದು ಭಾಗದಲ್ಲಿ ಅಧ್ಯಯನ ಮಾಡ್ತೀರಿ. ದಟ್ ಈಸ್ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್, ಆದಾಯದ ವೃತ್ತಾಚಾರದ ಒಂದು ಚಲನೆ, ಆದಾಯದ ಒಂದು ವೃತ್ತಾಕಾರದ ಅಥವಾ ವೃತ್ತಾಚಾರದ ಒಂದು ಚಲನೆಯನ್ನ ಈ ಒಂದು ಅಧ್ಯಾಯ 1ರಲ್ಲಿ ಅಧ್ಯಯನ ಮಾಡ್ತೀವಿ. ಸೊ these are all the contents you are going to learn in chapter 1, that is introduction to macroeconomics. ವಿಶಾಲಾತ್ಮಕ ಅರ್ಥಶಾಸ್ತ್ರದ ಪರಿಚಯದಲ್ಲಿ ಕಂಡು ಬರ್ತಕ್ಕಂತಹ ಎಲ್ಲ ಕಂಟೆಂಟ್ಗಳನ್ನ ಅಧ್ಯಾಯ 1ರಲ್ಲಿ ನೀವು ಅಧ್ಯಯನ ಮಾಡ್ತೀರಿ. ಓಕೆ, ಸೊ ಗೊತ್ತಾಯ್ತಾ ಎಲ್ಲರಿಗೂ ಅಧ್ಯಾಯ 1ರಲ್ಲಿ ಏನೇನು ಬರ್ತದೆ ಅನ್ನೋದು? ಹೇಳ್ರಿ ಯಾರಾದ್ರೂ ಒಬ್ರು, ಎನಿವನ್? ನಾ ಮಾತಾಡ ರೈಟ್ ಓಕೆ, ನೋಟ್ ಡೌನ್ ಮಾಡ್ಕೋಬೇಕು ನಾ ಹೇಳುವಾಗ. ಸೊ ಇದನ್ನ ಆಮೇಲೆ ನಾನು ನಿಮಗೆ ಯೂಟ್ಯೂಬ್ದಲ್ಲಿ ಸಹ ಅಪ್ಲೋಡ್ ಮಾಡ್ತೀನಿ, ಅದರ ಲಿಂಕನ್ನು ನಿಮ್ಮ ವಾಟ್ಸಪ್ ಗ್ರೂಪ್ದಲ್ಲಿ ಕಳಿಸ್ಕೊಡ್ತೀನಿ. ಸೊ ಮತ್ತೆ ನೀವು ಫ್ರೀ ಟೈಮ್ಸ್ ಇದ್ದಾಗ ಯೂಟ್ಯೂಬ್ದಲ್ಲಿ ನೀವು ಆ ಲಿಂಕನ್ನು ಓಪನ್ ಮಾಡಿ ಇವತ್ತಿನ ಆನ್ಲೈನ್ ಕ್ಲಾಸನ್ನು ಮತ್ತೆ ನೀವು ವೀಕ್ಷಣೆ ಮಾಡಬಹುದು. ಓಕೆ, ಇವತ್ತು ಕ್ಲಾಸ್ನಲ್ಲಿ ಏನು ಹೇಳಿದ್ದೀನಿಪ್ಪ ಅನ್ನೋದನ್ನು ಯೂಟ್ಯೂಬ್ದಲ್ಲಿಯೂ ಸಹ ನಾನು ಮತ್ತೆ ಇದನ್ನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ನೀವು 1 ಸಲ ಬಿಟ್ಟು 2 ಸಲ ನೋಡ್ರಿ, ಸಿಲೆಬಸ್ದಲ್ಲಿ ಕಂಟೆಂಟ್ಗಳು ಏನೇನು ಬರ್ತಾವ ಅನ್ನೋದನ್ನು ಸರಿಯಾಗಿ ಕನ್ನಡ ಮೀಡಿಯಮ್ಸ್ ಅವರು ಕನ್ನಡದಲ್ಲಿ ನೋಟ್ ಮಾಡ್ಕೊಡ್ರಿ, ಆಮೇಲೆ ಇಂಗ್ಲೀಷ್ ಮೀಡಿಯಮ್ದವರು ಇಂಗ್ಲೀಷ್ ಮೀಡಿಯಮ್ದಲ್ಲಿ ನೋಟ್ ಡೌನ್ ಮಾಡ್ಕೊಡ್ರಿ. ಓಕೆ, ಸೊ ನಾವು ಅಧ್ಯಾಯ 2 ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಅಂದರೆ ಉದ್ಯೋಗದ ಸಾಂಪ್ರದಾಯಿಕ ಸಿದ್ಧಾಂತ. ಉದ್ಯೋಗದ ಸಾಂಪ್ರದಾಯಿಕ ಸಿದ್ಧಾಂತ, ಇದು ಅಧ್ಯಾಯ 2, ಇದರ ಹೆಡ್ಡಿಂಗು. ಸೊ ಹಿಯರ್ ವಾಟ್ ಆರ್ ಗೋಯಿಂಗ್ ಟು ಲರ್ನ್, ವಿಚ್ ಕಂಟೆಂಟ್ಸ್ ಯು ಆರ್ ಗೋಯಿಂಗ್ ಟು ಲರ್ನ್ ಇನ್ ಸೆಕೆಂಡ್ ಚಾಪ್ಟರ್. ಅಧ್ಯಾಯ 2ರಲ್ಲಿ ಏನೇನು ಅಧ್ಯಯನ ಮಾಡಿದರೆ ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಸೊ ಉದ್ಯೋಗದ ಸಾಂಪ್ರದಾಯಿಕ ಸಿದ್ಧಾಂತವನ್ನು ಇಲ್ಲಿ ಅಧ್ಯಯನ ಮಾಡ್ತೀರಿ. ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಜಂಪ್ಷನ್ಸ್, ಕಲ್ಪನೆಗಳು, ಆ್ಯಂಡ್ ಫುಲ್ ಎಂಪ್ಲಾಯ್ಮೆಂಟ್, ಪೂರ್ಣ ಉದ್ಯೋಗದ ಒಂದು ಸಮತೋಲನೆ, ಫುಲ್ ಎಂಪ್ಲಾಯ್ಮೆಂಟ್ ಇಕ್ವಿಲಿಬ್ರಿಯಂ. ಓಕೆ, ಕಲ್ಪನೆಗಳು ಮತ್ತು ಪೂರ್ಣ ಉದ್ಯೋಗದ ಒಂದು ಸಮತೋಲನವನ್ನು ನೀವು ಇಲ್ಲಿ ಅಧ್ಯಯನ ಮಾಡ್ತೀರಿ. ಆ್ಯಂಡ್ ನೆಕ್ಸ್ಟ್ ಸೇಜ್ ಲಾಸ್ ಆಫ್ ಮಾರ್ಕೆಟ್, ಸೇಯವರ ಮಾರುಕಟ್ಟೆಯ ನಿಯಮವನ್ನು ಅಧ್ಯಯನ ಮಾಡ್ತೀರಿ. ಸೇಜ್ ಲಾ ಆಫ್ ಮಾರ್ಕೆಟ್, ಸೇಯವರ ಮಾರುಕಟ್ಟೆಯ ನಿಯಮವನ್ನು ಅಧ್ಯಯನ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಕಂಟೆಂಟ್ ಯು ಆರ್ ಗೋಯಿಂಗ್ ಟು ಲರ್ನ್ ಸೆಕೆಂಡ್ ಚಾಪ್ಟರ್, ದಟ್ ಈಸ್ ವೇಜ್ ಪ್ರೈಸ್ ಫ್ಲೆಕ್ಸಿಬಿಲಿಟಿ. ಓಕೆ, ಸೊ ಇಲ್ಲಿ ಕೂಲಿ ಬೆಲೆಯ ಒಂದು ಏರಿಳಿತವನ್ನು ಇಲ್ಲಿ ನೀವು ಅಧ್ಯಯನ ಮಾಡ್ತೀರಿ. ಕೂಲಿ ಬೆಲೆಯ ಒಂದು ಏರಿಳಿತ, ಸೊ ವೇಜ್ ಪ್ರೈಸ್ ಫ್ಲೆಕ್ಸಿಬಿಲಿಟಿ. ಆ್ಯಂಡ್ ನೆಕ್ಸ್ಟ್ ಕಂಟೆಂಟ್ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ದಟ್ ಈಸ್ ACPU's ರೀಫಾರ್ಮುಲೇಷನ್. ACPU ಅವರ ಪುನರ್ ಸಮೀಕರಣ ಅಥವಾ ಪುನರ್ ಸೂತ್ರವನ್ನು ನೀವು ಇಲ್ಲಿ ಅಧ್ಯಯನ ಮಾಡ್ತೀರಿ. ACPU's ರೀಫಾರ್ಮುಲೇಷನ್, ACPU ಅವರ ಪುನರ್ ಸಮೀಕರಣ ಅಥವಾ ಪುನರ್ರಚಿತ ಸಮೀಕರಣವನ್ನು ಇಲ್ಲಿ ನೀವು ಅಧ್ಯಯನ ಮಾಡ್ತೀರಿ. Okay, so this is all about the second chapter. And next the third chapter, ಅಧ್ಯಾಯ 3 ಕಿನೇಸಿಯನ್ ಎಕನಾಮಿಕ್ಸ್, ಕಿನೇಸಿಯನ್ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಅಧ್ಯಾಯ 3 ಹೆಡ್ಡಿಂಗ್ ಏನು? ಕಿನೇಸಿಯನ್ ಎಕನಾಮಿಕ್ಸ್, ಕಿನೇಸಿಯನ್ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ದ ಕಂಟೆಂಟ್ಸ್ ಲೈಕ್ ಕಿನೇಸಿಯನ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್. ಸೊ 1 ಸೆಕೆಂಡ್, ಇಲ್ಲಿ ನಿಮ್ಮದು ಇದು ಹೋಯ್ತು ಕಾಣ್ತದ, ಒನ್ಸ್ ಅಗೇನ್ ನೀವು ಎಲ್ಲರೂ ರೀಜಾಯ್ನ್ ಆಗ್ರಿ. ಓಕೆ, ಎಲ್ಲರೂ ಜಾಯ್ನ್ ಆದ್ರೆ ರೈಟ್. ಯಾಕಂದ್ರೆ ಇದು 40 ಜಿವ್ ಮಿಲ್ ಪ್ರೈಡ್ ಓನ್ಲಿ 40 minutes ಆಫ್ ಇದು ಕ್ಲಾಸು. ಸೊ ಒನ್ಸ್ ಅಗೇನ್ ಯು ಹ್ಯಾವ್ ಟು ರೀಜಾಯ್ನ್ ಬೈ ಯೂಸಿಂಗ್ ದ ಸೇಮ್ ಲಿಂಕ್. ಮೊದಲೇ ಅದನ್ನು ಏನಿದೆ ಈಗಾಗಲೇ ಹೇಳಿದ ಪ್ರಕಾರ ಆ ಸೇಮ್ ಲಿಂಕನ್ನು ನೀವು ಯೂಸ್ ಮಾಡಿಕೊಂಡು ಮತ್ತೆ ಹೊಳ್ಳಿ ಇಲ್ಲೇ ರೀಜಾಯ್ನ್ ಆಗಬೇಕು. ಓಕೆ, ಸೊ ನಾವು ಐ ವಿಲ್ ಸ್ಟಾರ್ಟ್. ಎಲ್ಲಿ ಉಳಿದೈತಲ್ಲ ಅದನ್ನು ಮತ್ತೆ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಸಿಲೆಬಸ್, ಅದು ವೇಟ್ ಮಾಡ್ರಿ, ಅದು ಬಹುಶಃ ಇದು ಹೋಯ್ತು ಕಾಣ್ತದ. ಓಕೆ, ಕಾಣಿಸ್ತದ ಸ್ಕ್ರೀನು? ಅಧ್ಯಾಯ 3 ಕಿನೇಸಿಯನ್ ಅರ್ಥಶಾಸ್ತ್ರ. ಯಾರಾದ್ರೂ ಒಬ್ರು ಹೇಳ್ರಿ, ನಾ ಹೇಳೋದು ಸ್ಕ್ರೀನ್ ಕಾಣ್ತದಲ್ಲ ಅಲ್ಲಿ, ಅಧ್ಯಾಯ 3 ಸ್ಕ್ರೀನು ಕಿನೇಸಿಯನ್ ಎಕನಾಮಿಕ್ಸ್ ಕಾಣಿಸ್ತದ? ಮಾತಾಡ್ರಿ, ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡಿ. ಹಲೋ, ನಾ ಮಾತಾಡೋದು ಕೇಳಿಸ್ತದ? ಮಾತಾಡ್ರಿ ಯಾರಾದ್ರು. ಹಲೋ, ರೈಟ್, ಓಕೆ. ಸ್ಕ್ರೀನ್ ಕಾಣಿಸ್ತದ ಇಲ್ಲ ಅಲ್ಲಿ? ಇದು ಅಧ್ಯಾಯ 3 ಕಾಣಿಸ್ತದ? ಸ್ಕ್ರೀನ್ ಕಾಣೋದಿಲ್ಲ?
ಸ್ಕ್ರೀನ್ ಕಾಣಿಸ್ತಿಲ್ಲ. ಓಕೆ, ಶೇರ್ ಮಾಡ್ತೇನೆ ತೆಗೆಡ್ರಿ 1 ಸೆಕೆಂಡ್. ಅದು ರೀಜಾಯ್ನ್ ಅದಲ್ಲ, ಅದಕ್ಕೆ ಸ್ಕ್ರೀನ್ ಹೋಯ್ತು ಕಾಣ್ತದ. ಒನ್ಸ್ ಅಗೇನ್ ಅದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ವೇಟ್ ಮಾಡ್ರಿ, 1-2 ನಿಮಿಷ. ಓಕೆ, ಈಗ ಕಾಣಿಸ್ತದ ನೋಡ್ರಿ. ರೈಟ್. ಓಕೆ 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 ಅಧ್ಯಾಯ 3 ಇಲ್ಲಿ ಕಿನೇಸಿಯನ್ ಎಕನಾಮಿಕ್ಸ್ ಅಂತ ನೋಡ್ರಿ. ಸೊ ಚಾಪ್ಟರ್ 3 ಈಸ್ ಕಿನೇಸಿಯನ್ ಎಕನಾಮಿಕ್ಸ್. ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ದ ಕಂಟೆಂಟ್ಸ್ ಲೈಕ್ ಕಿನೇಸಿಯನ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್. ಅಂದ್ರೆ ಕಿನೇಸಿಯನ್ ಅವರ ಉದ್ಯೋಗದ ಒಂದು ಸಿದ್ಧಾಂತವನ್ನ ಇಲ್ಲಿ ಅಧ್ಯಯನ ಮಾಡ್ತೀರಿ. ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ದ ಕಂಟೆಂಟ್ಸ್ ಲೈಕ್ ಕನ್ಸೆಪ್ಟ್ ಆಫ್ ಇಫೆಕ್ಟಿವ್ ಡಿಮಾಂಡ್, ಪರಿಣಾಮಕಾರಿ ಬೇಡಿಕೆಯ ಒಂದು ಪರಿಭಾವನೆ, ಅದನ್ನು ತಿಳ್ಕೊಳ್ತಾರೆ. ಅಂಡ್ ಇಟ್ಸ್ ಡಿಟರ್ಮಿನೆಂಟ್ಸ್, ಅದರ ನಿರ್ಧಾರಕಗಳು, ಪರಿಣಾಮಕಾರಿ ಬೇಡಿಕೆಯ ಪರಿಭಾವನೆಗಳು ಮತ್ತು ಅದರ ನಿರ್ಧಾರಕ ಸಂಗತಿಗಳನ್ನು ತಿಳ್ಕೊಳ್ತಾರೆ. ಅಂಡ್ ಆಲ್ಸೋ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ಕನ್ಜಂಪ್ಷನ್ ಫಂಕ್ಷನ್, ಅಂದ್ರೆ ಅನುಭೋಗ ಪ್ರವೃತ್ತಿಯ ಅದರ ಬಗ್ಗೆ ಅಥವಾ ಅನುಭೋಗದ ಒಂದು ಕಾರ್ಯ, ಅನುಭೋಗ ಪ್ರವೃತ್ತಿ ಅಥವಾ ಅನುಭೋಗದ ಕಾರ್ಯವನ್ನು ತಿಳ್ಕೊಳ್ತಾರೆ. ಅಂಡ್ ನೆಕ್ಸ್ಟ್ ಎವರೇಜ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಅಂಡ್ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್. ಸೊ ಇಲ್ಲಿ ಸರಾಸರಿ ಈ ಒಂದು ಅನುಭೋಗದ ಒಂದು ಪ್ರವೃತ್ತಿಯನ್ನು ಸಹ ತಿಳ್ಕೊಳ್ತಾರೆ. ಸರಾಸರಿ ಅನುಭೋಗದ ಪ್ರವೃತ್ತಿ, ಎವರೇಜ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್, ಸರಾಸರಿ ಅನುಭೋಗದ ಪ್ರವೃತ್ತಿ. ಅದೇ ರೀತಿಯಾಗಿ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್, ಅಂದ್ರೆ ಅನುಭೋಗದ ಅಂಚಿನ ಒಂದು ಪ್ರವೃತ್ತಿಯನ್ನು ಸಹ ತಿಳ್ಕೊಳ್ತಾರೆ. ಓಕೆ, ಅಂಡ್ ನೆಕ್ಸ್ಟ್ ಕಂಟೆಂಟ್ ಯು ಆರ್ ಗೋಯಿಂಗ್ ಟು ಲರ್ನ್ ಹಿಯರ್ ಫ್ಯಾಕ್ಟರ್ಸ್ ಡಿಟರ್ಮಿನಿಂಗ್ ಕನ್ಸಂಪ್ಷನ್ ಫಂಕ್ಷನ್ಸ್. ಅದೇ ರೀತಿಯಾಗಿ ಅನುಭೋಗ ಪ್ರವೃತ್ತಿಯನ್ನ ನಿರ್ಧರಿಸತಕ್ಕಂತಹ ಸಂಗತಿಗಳು ಯಾವುದು ಅನ್ನುವುದನ್ನ ಇಲ್ಲಿ ಅಧ್ಯಯನ ಮಾಡ್ತೀವಿ. ಅನುಭೋಗ ಪ್ರವೃತ್ತಿಯನ್ನ ನಿರ್ಧರಿಸತಕ್ಕಂಥ ಸಂಗತಿಗಳು. ಅಂಡ್ ನೆಕ್ಸ್ಟ್ ಇಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ಸೇವಿಂಗ್ ಫಂಕ್ಷನ್, ಉಳಿತಾಯದ ಪ್ರವೃತ್ತಿ ಅಥವಾ ಉಳಿತಾಯದ ಒಂದು ಕಾರ್ಯವನ್ನ ಅಧ್ಯಯನ ಮಾಡ್ತೇವೆ. ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ಉಳಿತಾಯದ ಪ್ರವೃತ್ತಿಯಲ್ಲಿ ಏನೇನು ತಿಳ್ಕೊತಾರೆ ಅಂದ್ರೆ ಎವರೇಜ್ ಪ್ರೊಪೆನ್ಸಿಟಿ ಟು ಸೇವ್, ಅಂದ್ರೆ ಈ ಒಂದು ಉಳಿತಾಯದ ಒಂದು ಪ್ರವೃತ್ತಿಯ ಉಳಿತಾಯದ ಸರಾಸರಿ ಪ್ರವೃತ್ತಿಯನ್ನ ತಿಳ್ಕೊಳ್ತಾರೆ. ಅಂಡ್ ಆಲ್ಸೋ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಸೇವ್, ಅಂದ್ರೆ ಈ ಒಂದು ಅಂಚಿನ ಒಂದು ಅನುಭೋಗದ ಪ್ರವೃತ್ತಿಯನ್ನು ತಿಳ್ಕೊಳ್ತಾರೆ. ಅಂಚಿನ ಅನುಭೋಗದ ಪ್ರವೃತ್ತಿ, ಉಳಿತಾಯದ ಅಂಚಿನ ಅನುಭೋಗದ ಪ್ರವೃತ್ತಿ. ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಸೇವ್, ಉಳಿತಾಯದ ಅಂಚಿನ ಅನುಭೋಗದ ಪ್ರವೃತ್ತಿ ಅಂತ ತಿಳ್ಕೊಳ್ತಾರೆ. ಅಂಡ್ ನೆಕ್ಸ್ಟ್ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ದ ಕಂಟೆಂಟ್ಸ್, ಅದರ್ ಕಂಟೆಂಟ್ಸ್ ಲೈಕ್ ಡಿಟರ್ಮಿನೆಂಟ್ಸ್ ಆಫ್ ಸೇವಿಂಗ್, ಉಳಿತಾಯದ ನಿರ್ಧಾರಕಗಳು ಏನು ಅನ್ನುವುದನ್ನು ತಿಳ್ಕೊಳ್ತಾರೆ. ಉಳಿತಾಯದ ನಿರ್ಧಾರಕಗಳು ಅನ್ನುವುದು ಏನು ಅನ್ನೋದು ತಿಳ್ಕೊಳ್ತಾರೆ. ಅಂಡ್ ನೆಕ್ಸ್ಟ್ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ಇನ್ವೆಸ್ಟ್ಮೆಂಟ್ ಫಂಕ್ಷನ್, ಅಂದ್ರೆ ಈ ಒಂದು ಹೂಡಿಕೆಯ ಪ್ರವೃತ್ತಿ ಅಂತ ಹೇಳ್ತೀವಿ. ಹೂಡಿಕೆಯ ಪ್ರವೃತ್ತಿ ಅಥವಾ ಹೂಟೆಯ ಪ್ರವೃತ್ತಿ ಅಂತಲೂ ಸಹ ನಾವು ಇದನ್ನ ಕರೆಯಬಹುದು. ಓಕೆ, ಅಂಡ್ ನೆಕ್ಸ್ಟ್ ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್. ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಅಂದ್ರೆ ಬಂಡವಾಳದ ಈ ಒಂದು ಅಂಚಿನ ದಕ್ಷತೆ ಅಂತ ಹೇಳ್ತೀವಿ. ಸೊ ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಅಂದ್ರೆ ಬಂಡವಾಳದ ಅಂಚಿನ ದಕ್ಷತೆ. ಅಂಡ್ ನೆಕ್ಸ್ಟ್ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಂಡ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ MEC, ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಅಂದ್ರೆ ಏನು ಅಂಚಿನ ಬಂಡವಾಳದ ಅಂಚಿನ ದಕ್ಷತೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಸಂಗತಿಗಳು. ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ MEC ಅಂತಿದೆ ನೋಡ್ರಿ. ಅಂಚಿನ ಈ ಒಂದು ಬಂಡವಾಳದ ಅಂಚಿನ ಈ ಒಂದು ದಕ್ಷತೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಸಂಗತಿಗಳು ಯಾವುದು ಅನ್ನುವುದನ್ನ ತಿಳ್ಕೊಳ್ತೇವೆ. ಸೊ ಈ ಎಲ್ಲ ಕಂಟೆಂಟ್ಗಳು ಅಧ್ಯಾಯ 3 ನಿಮಗೆ ಬರ್ತವೆ. ಓಕೆ, ಅಂಡ್ ನೆಕ್ಸ್ಟ್ ಅಧ್ಯಾಯ 4 ಚಾಪ್ಟರ್ 4, ಅದು ಅಧ್ಯಾಯದ 4 ಹೆಸರು ಬರ್ಕೊಡ್ರಿ. ಅಧ್ಯಾಯ 4 ಏನದ ಹೆಡ್ಡಿಂಗ್ ಬರ್ಕೊಡ್ರಿ, ಥಿಯರಿ ಆಫ್ ಮಲ್ಟಿಪ್ಲೈಯರ್ ಅಂಡ್ ಆಕ್ಸಲರೇಟರ್, ಅಂದ್ರೆ ಗುಣಕದ ಸಿದ್ಧಾಂತ ಮತ್ತು ವೇಗೋತ್ಕರ್ಷ. ಗುಣಕದ ಸಿದ್ಧಾಂತ ಮತ್ತು ವೇಗೋತ್ಕರ್ಷ ಅಂತ ಥಿಯರಿ ಆಫ್ ಮಲ್ಟಿಪ್ಲೈಯರ್ ಅಂಡ್ ಆಕ್ಸಲರೇಟರ್ ಅಂತ ಹೇಳ್ತೀವಿ. ಮಲ್ಟಿಪ್ಲೈಯರ್ ಅಂದ್ರೆ ಏನು ಗುಣಕ, ಆಕ್ಸಲರೇಟರ್ ಅಂದ್ರೆ ವೇಗೋತ್ಕರ್ಷ. ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ದ ಕಂಟೆಂಟ್ಸ್ ಲೈಕ್ ಇನ್ ಮಲ್ಟಿಪ್ಲೈಯರ್, ಇಲ್ಲಿ ಗುಣಕದಲ್ಲಿ ಏನ್ ತಿಳ್ಕೊಳ್ತೀರಿ ಅದರ ಅರ್ಥ ವಿವರಣೆ, ಮೀನಿಂಗ್ ಅಂದ್ರೆ ಅರ್ಥ ವಿವರಣೆ, ವರ್ಕಿಂಗ್ ಅದರ ಕಾರ್ಯಾಚರಣೆ, ಅಂಡ್ ಲಿಮಿಟೇಷನ್ಸ್ ಅದರ ಮಿತಿಗಳು ಅನ್ನುವುದನ್ನು ತಿಳ್ಕೊಳ್ತೀರಿ. ಅಂಡ್ ನೆಕ್ಸ್ಟ್ ಕಂಟೆಂಟ್ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ಆಕ್ಸಲರೇಟರ್ ಅಂದ್ರೆ ವೇಗೋತ್ಕರ್ಷ. ಸೊ ವೇಗೋತ್ಕರ್ಷದ ಅರ್ಥ ವಿವರಣೆ ಅಂದ್ರೆ ಏನು, ಅದರ ಕಾರ್ಯಾಚರಣೆ ಮತ್ತು ಮಿತಿಗಳು. ಸೊ ಆಕ್ಸಲರೇಟರ್ದಲ್ಲಿ ಏನ್ ತಿಳ್ಕೊಳ್ತೀರಿ, ಮೀನಿಂಗ್, ವರ್ಕಿಂಗ್ ಅಂಡ್ ಲಿಮಿಟೇಷನ್ಸ್. ಮೀನಿಂಗ್ ಅಂದ್ರೆ ಅರ್ಥ ವಿವರಣೆ, ವರ್ಕಿಂಗ್ ಅಂದ್ರೆ ಕಾರ್ಯಾಚರಣೆ ಮತ್ತು ಲಿಮಿಟೇಷನ್ಸ್ ಅಂದ್ರೆ ಮಿತಿಗಳು. ಸೊ ಈ ರೀತಿಯಾಗಿ ಈ ಒಂದು ಅಧ್ಯಾಯ 4ರಲ್ಲಿ ನೀವು ಈ ಎಲ್ಲ ಕಂಟೆಂಟ್ಗಳನ್ನು ಅಧ್ಯಯನ ಮಾಡ್ತೀರಿ. ಅಂಡ್ ನೆಕ್ಸ್ಟ್ ಅಧ್ಯಾಯ 5ರಲ್ಲಿ ಅಧ್ಯಾಯದ ಏನಿದು ಬಿಸ್ನೆಸ್ ಸೈಕಲ್ ಅಂಡ್ ಇನ್ಫ್ಲೇಷನ್, ವ್ಯಾಪಾರಿ ಚಕ್ರಗಳು ಮತ್ತು ಹಣದುಬ್ಬರ ಅಥವಾ
ಅತಿ ಪ್ರಸರಣ ಅಂತ ನಾವೇನು ಹೇಳ್ತೀವಿ. ಅಧ್ಯಾಯ 5ರ ಹೆಸರೇನು? ವ್ಯಾಪಾರಿ ಚಕ್ರಗಳು ಅಥವಾ ಉದ್ಯಮ ಚಕ್ರಗಳು ಅಂತೂ ಸಹ ಕರಿತೀವಿ, ಅಥವಾ ಆರ್ಥಿಕ ಆವರ್ತಗಳು ಅಂತಲೂ ಸಹ ನಾವು ಇದನ್ನ ಹೇಳ್ತೀವಿ. 3 ಹೆಸರಿನಿಂದ ಕನ್ನಡದಲ್ಲಿ ಹೇಳ್ತೀವಿ. ಇದಕ್ಕೆ ಇಂಗ್ಲಿಷ್ ಒಳಗೆ ಬಿಸ್ನೆಸ್ ಸೈಕಲ್ಸ್ ಅಂತ ಹೇಳ್ತೀವಿ. ಬಿಸ್ನೆಸ್ ಸೈಕಲ್ಸ್ ಆರ್ ಟ್ರೇಡ್ ಸೈಕಲ್ಸ್ ಅಥವಾ ಅಂತೂ ಸಹ ನಾವು ಇದನ್ನ ಕರಿಬಹುದು. ಅಂಡ್ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ ಅಥವಾ ಅತಿ ಪ್ರಸರಣ. ಸೊ ಅಧ್ಯಾಯ 5ರ ಹೆಸರೇನು? ಅಧ್ಯಾಯದ ಹೆಸರು ವ್ಯಾಪಾರಿ ಚಕ್ರಗಳು ಮತ್ತು ಹಣದುಬ್ಬರ. ಓಕೆ, ಇದರಲ್ಲಿ ಏನೇನು ನೀವು ಅಧ್ಯಯನ ಮಾಡ್ತೀರಿ? ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ಬಿಸ್ನೆಸ್ ಸೈಕಲ್ಸ್, ಆರ್ಥಿಕ ಆವರ್ತಗಳು ಅಥವಾ ವ್ಯಾಪಾರಿ ಚಕ್ರಗಳಲ್ಲಿ ಇಲ್ಲಿ ಏನೇನು ತಿಳ್ಕೊಳ್ತಾರೆ ಅಂದ್ರೆ ಅದರ ಅರ್ಥ ವಿವರಣೆ. ಆರ್ಥಿಕ ಆವರ್ತಗಳಂದ್ರೆ ಏನು, ಅದರ ಅರ್ಥ ಏನು ಹೇಳ್ತದ ಅದನ್ನ ತಿಳ್ಕೊತೀರಿ. ಅಂಡ್ ನೆಕ್ಸ್ಟ್ ಕಂಟೆಂಟ್ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ಟೈಪ್ಸ್ ಆಫ್ ಬಿಸ್ನೆಸ್ ಸೈಕಲ್ಸ್, ವ್ಯಾಪಾರಿ ಚಕ್ರಗಳ ಅಥವಾ ಆರ್ಥಿಕ ಆವರ್ತಗಳ ವಿಧಗಳು ಅಥವಾ ಪ್ರಕಾರಗಳು ಯಾವುದು ಅನ್ನೋದನ್ನು ತಿಳ್ಕೊಳ್ತೀರಿ. ಅಂಡ್ ನೆಕ್ಸ್ಟ್ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ವಾಟ್ ಆರ್ ದ ಫೀಚರ್ಸ್ ಆಫ್ ಬಿಸ್ನೆಸ್ ಸೈಕಲ್ಸ್, ಈ ಒಂದು ವ್ಯಾಪಾರಿ ಚಕ್ರಗಳ ಅಥವಾ ಆರ್ಥಿಕ ಆವರ್ತಗಳ ಲಕ್ಷಣಗಳು ಏನು ಅಥವಾ ಗುಣಧರ್ಮಗಳು ಏನು ಅನ್ನೋದನ್ನ ಇಲ್ಲಿ ತಿಳ್ಕೊಳ್ತಾರೆ. ಅಂಡ್ ನೆಕ್ಸ್ಟ್ ಕಂಟೆಂಟ್ ಫೇಸಸ್ ಆಫ್ ಬಿಸ್ನೆಸ್ ಸೈಕಲ್ಸ್, ವ್ಯಾಪಾರಿ ಚಕ್ರಗಳ ಹಂತಗಳು ಅಥವಾ ಆರ್ಥಿಕ ಆವರ್ತಗಳ ಹಂತಗಳು ಏನು ಅನ್ನೋದನ್ನ ಇಲ್ಲಿ ತಿಳ್ಕೊಳ್ತಾರೆ. ಸೊ ಈಗ ವ್ಯಾಪಾರಿ ಚಕ್ರಗಳು ಯಾವ ಯಾವ ರೀತಿಯ ಹಂತಗಳನ್ನ ಅದು ಹಾಯ್ದು ಹೋಗುತ್ತದೆ ಅಥವಾ ಯಾವ ಚಕ್ರಗಳನ್ನ ಅದು ಅನುಸರಿಸ್ತದ ಅನ್ನೋದನ್ನ ಈ ಒಂದು ಭಾಗ ತಿಳ್ಕೊಳ್ತಾರೆ. ಅಂಡ್ ನೆಕ್ಸ್ಟ್ ಕಂಟ್ರೋಲ್ ಆಫ್ ಬಿಸ್ನೆಸ್ ಸೈಕಲ್ಸ್ ಅಂದ್ರೆ ಆರ್ಥಿಕ ಆವರ್ತಗಳ ನಿಯಂತ್ರಣ ಅಥವಾ ವ್ಯಾಪಾರಿ ಚಕ್ರಗಳ ಒಂದು ನಿಯಂತ್ರಣ ಅಂತ ಹೇಳ್ತೀವಿ. ಸೊ ಈ ಎಲ್ಲ ಕಂಟೆಂಟ್ಗಳು ಇದರಲ್ಲಿ ನಿಮಗೆ ಬರ್ತದೆ. ಸೊ ಇದು ವ್ಯಾಪಾರಿ ಚಕ್ರಗಳು ಅಥವಾ ಆರ್ಥಿಕ ಆವರ್ತಗಳು ಬಿಸ್ನೆಸ್ ಸೈಕಲ್ಸ್ ದಲ್ಲಿ ಇದು ನಿಮಗೆ ಕಂಡು ಬರ್ತದೆ. ಅಂಡ್ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಇದರಲ್ಲೇ ಇನ್ಫ್ಲೇಷನ್, ಹಣದುಬ್ಬರ ಅಥವಾ ಅತಿ ಪ್ರಸರಣ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ಏನೇನು ಅಧ್ಯಯನ ಮಾಡ್ತೀರಿ? ಸೊ ಇಲ್ಲಿ ಹಣದುಬ್ಬರದ ಒಂದು ವ್ಯಾಖ್ಯೆಗಳನ್ನ ಅದರ ಅರ್ಥವನ್ನ ಇಲ್ಲಿ ತಿಳ್ಕೊಳ್ತಾರೆ. ಡೆಫಿನೇಷನ್ ಆಫ್ ಇನ್ಫ್ಲೇಷನ್, ಹಣದುಬ್ಬರ ಅಥವಾ ಅತಿ ಪ್ರಸರಣದ ವ್ಯಾಖ್ಯೆಗಳು. ಅಂಡ್ ನೆಕ್ಸ್ಟ್ ಕಂಟೆಂಟು ಕಾಸಸ್ ಆಫ್ ಇನ್ಫ್ಲೇಷನ್, ಹಣದುಬ್ಬರದ ಕಾರಣಗಳು ಏನು, ಹಣದುಬ್ಬರದ ಕಾರಣಗಳನ್ನ ಇಲ್ಲಿ ತಿಳ್ಕೊಳ್ತೀರಿ. ಅಂಡ್ ನೆಕ್ಸ್ಟ್ ಕಂಟೆಂಟ್ ಟೈಪ್ಸ್ ಆಫ್ ಇನ್ಫ್ಲೇಷನ್, ಹಣದುಬ್ಬರದ ಪ್ರಕಾರಗಳು. ಇನ್ಫ್ಲೇಷನ್, ಹಣದುಬ್ಬರದ ಪ್ರಕಾರಗಳನ್ನ ಇಲ್ಲಿ ತಿಳ್ಕೊಳ್ತೀರಿ. ಅಂಡ್ ನೆಕ್ಸ್ಟ್ ಡಿಮಾಂಡ್ ಪುಷ್ ಇನ್ಫ್ಲೇಷನ್, ಬೇಡಿಕೆಯ ಬೇಡಿಕೆಯ ತಳ್ಳಿಕೆಯ ಹಣದುಬ್ಬರವನ್ನ ತಿಳ್ಕೊಳ್ತೀರಿ. ಬೇಡಿಕೆಯ ತಳ್ಳಿಕೆಯ ಒಂದು ಹಣದ ಡಿಮಾಂಡ್ ಪುಷ್ ಇನ್ಫ್ಲೇಷನ್. ಆಮೇಲೆ ನೆಕ್ಸ್ಟ್ ಕಾಸ್ಟ್ ಪುಷ್ ಇನ್ಫ್ಲೇಷನ್, ವೆಚ್ಚ ತಳ್ಳಿಕೆಯ ಹಣದುಬ್ಬರ. ಕಾಸ್ಟ್ ಪುಷ್ ಇನ್ಫ್ಲೇಷನ್, ಬೇಡಿಕೆ ತಳ್ಳಿಕೆಯ ಹಣದುಬ್ಬರ. ಡಿಮಾಂಡ್ ಪುಷ್ ಇನ್ಫ್ಲೇಷನ್ ಅಂದ್ರೆ ಏನು? ಬೇಡಿಕೆ ತಳ್ಳಿಕೆಯ ಹಣದುಬ್ಬರ. ಅಂಡ್ ನೆಕ್ಸ್ಟ್ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂದ್ರೆ ವೆಚ್ಚ ತಳ್ಳಿಕೆಯ ಹಣದುಬ್ಬರ. ಸೊ ಈ ಕಂಟೆಂಟ್ಗಳನ್ನ ಇಲ್ಲಿ ಅಧ್ಯಯನ ಮಾಡ್ತೀರಿ. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಕಂಟೆಂಟ್ ಬರ್ತದ, ಅದು ಇನ್ಫ್ಲೇಷನರಿ ಗ್ಯಾಪ್, ಅತಿ ಪ್ರಸರಣ ಅಥವಾ ಹಣದುಬ್ಬರದ ಅಂತರ ಅಂತ ನಾವು ಇದನ್ನು ಹೇಳ್ತೀವಿ. ಅತಿ ಪ್ರಸರಣದ ಅಂತರ ಅಥವಾ ಹಣದುಬ್ಬರದ ಅಂತರ. ಸೊ ಇಲ್ಲಿ ನೀವು ಇದನ್ನ ಅಧ್ಯಯನ ಮಾಡಿದ ಮೇಲೆ ನೆಕ್ಸ್ಟ್ ಕಂಟೆಂಟ್ಗಳನ್ನ ಏನ್ ತಿಳ್ಕೊತಾರೆ ಅಂದ್ರೆ ವಾಟ್ ಆರ್ ದ ಇಫೆಕ್ಟ್ಸ್ ಆಫ್ ಇನ್ಫ್ಲೇಷನ್, ಹಣದುಬ್ಬರದ ಪರಿಣಾಮಗಳನ್ನ ಇಲ್ಲಿ ಅಧ್ಯಯನ ಮಾಡ್ತಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕಂಟೆಂಟ್ ಮೀಸರ್ಸ್ ಟು ಕಂಟ್ರೋಲ್ ಇನ್ಫ್ಲೇಷನ್, ಹಣದುಬ್ಬರದ ನಿಯಂತ್ರಕ ಕ್ರಮಗಳು ಯಾವುದು ಅನ್ನುವುದನ್ನ ಈ ಒಂದು ಭಾಗದಲ್ಲಿ ತಿಳ್ಕೊಳ್ತಾರೆ. ಸೊ ಈ ರೀತಿಯ ಕಂಟೆಂಟ್ಗಳು ನಿಮಗೆ ಅಧ್ಯಾಯ 5ರಲ್ಲಿ ನಿಮಗೆ ಬರ್ತದೆ. ಓಕೆ, ಸೊ ಇದೇನು ನಿಮ್ಮ 5 ಚಾಪ್ಟರ್ಗಳ ಒಂದು ಸಿಲೆಬಸ್ ಅನ್ನ ನಾನು ಕಂಟೆಂಟ್ ವೈಸ್ ಎಲ್ಲ ನಿಮಗೆ ಹೇಳಿದ್ದೀನಿ ಕನ್ನಡ ಮತ್ತು ಇಂಗ್ಲಿಷ್ದಲ್ಲಿ. ಸೊ ಐ ಥಿಂಕ್ ಆಲ್ ಯು ಹ್ಯಾವ್ ನೋಟೆಡ್. ಮತ್ತು ಇದನ್ನು ನಾನು ಯೂಟ್ಯೂಬ್ದಲ್ಲೂ ಸಹ ಒನ್ಸ್ ಅಗೇನು ಇವತ್ತಿನ ಆನ್ಲೈನ್ ವಿಡಿಯೋ ಕ್ಲಾಸನ್ನು ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ಆನ್ ಲಾಟ್ ಆಫ್ ಡಿಸ್ಕಸ್ಡ್ ಆನ್ ಸಿಲೆಬಸ್ಸನ್ನು ಇದನ್ನು ಡಿಸ್ಕಷನ್ ಮಾಡಿದ್ರಿಂದ ಇದನ್ನು ಯೂಟ್ಯೂಬ್ದಲ್ಲಿ ಹಾಕ್ತೀನಿ. ಸೊ ಎಲ್ಲರೂ ಇವತ್ತು ಅಥವಾ ನಾಳೆ ಇದನ್ನು ಯೂಟ್ಯೂಬ್ದಲ್ಲೇ ಇದನ್ನು ಒನ್ಸ್ ಅಗೇನ್ ನೀವು ಇದನ್ನು ನೋಡ್ರಿ, ಸರಿಯಾಗಿ ತಿಳ್ಕೊಡ್ರಿ ಮತ್ತು ಅದನ್ನು ಪಾಯಿಂಟ್ಸ್ಗಳನ್ನು ನೋಟ್ ಡೌನ್ ಮಾಡಿಕೊಡ್ರಿ. ಸಿಲೆಬಸ್ ಇದು ನಿಮ್ಮದು. ಓಕೆ, ಸೊ ಇದು ಹೊಸ ಸಿಲೆಬಸ್ಸು. ಸೊ ಈ ಸಿಲೆಬಸ್ಗೆ ಯಾವ ಬುಕ್ಗಳನ್ನು ರೆಫರ್ ಮಾಡಬೇಕು ಅನ್ನೋದನ್ನು ಈಗಾಗಲೇ ಹೇಳಿದ್ನಿ ಹಿಂದಿನ ಕ್ಲಾಸ್ನಲ್ಲೇ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಬುಕ್ಕಿಗೆ ನೀವು ಯಾವುದನ್ನು ರೆಫರ್ ಮಾಡಬೇಕಂದ್ರೆ ಈ ಒಂದು ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಥವಾ ಸಮಗ್ರ ಅರ್ಥಶಾಸ್ತ್ರ ಇದೆ. ಇದನ್ನು ನೀವು ಇಲ್ಲಿ ಯಾವುದು ಅಧ್ಯಯನ ಮಾಡಬೇಕಂದ್ರೆ ಇಲ್ಲಿ ಕೆ ಡಿ ಬಸವ, ಓಕೆ, ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂತಿದೆ. ಇದು ಇಸ್ ವೆರಿ ವೆರಿ ಗುಡ್ ಬುಕ್. ಎಲ್ಲ ಕಂಟೆಂಟ್ಸ್ಗಳು ಇದರಲ್ಲಿ ಕವರ್ ಇದೆ. ಅದೇ ರೀತಿಯಾಗಿ ಮತ್ತೊಂದು ಬುಕ್ ಇದೆ, ಸಮಗ್ರ ಅರ್ಥಶಾಸ್ತ್ರ ಅಂತಿದೆ. ಸೊ HR ಕೃಷ್ಣಯ್ಯ ಗೌಡ ಅವರು ಬರೆದಂಥ ಬುಕ್ಕು. ಕನ್ನಡ ಮೀಡಿಯಂದಲ್ಲಿ ಈಗ ಫಸ್ಟ್ ಹೇಳ್ತಾ ಇದ್ದೀನಿ. ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳು ನೋಟ್ ಡೌನ್ ಮಾಡ್ಕೊಡ್ರಿ ಯಾವ ಬುಕ್ಕನ್ನು ರೆಫರ್ ಮಾಡಬೇಕು ಅನ್ನೋದು. ಸೊ KD ಬಸವ ಆಥರ್ ನೇಮು. ಅದೇ ರೀತಿಯಾಗಿ ಇಲ್ಲಿ ಬುಕ್ ಹೆಸರೇನು, ವಿಶಾಲಾತ್ಮಕ ಅರ್ಥಶಾಸ್ತ್ರ. ನೀವು ಬುಕ್ ಸ್ಟಾಲ್ನಲ್ಲಿ ಇದನ್ನು ತರಿಸ್ಕೊಳ್ಬೋದು ಅಥವಾ ಆನ್ಲೈನ್ ಅಮೆಜಾನ್ ಇರ್ಬೋದು, ಅದೇ ರೀತಿಯಾಗಿ ಫ್ಲಿಪ್ಕಾರ್ಟ್ ಇರ್ಬೋದು. ಸೊ ಇತರೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ ನೀವು ಇದನ್ನು ತರಿಸ್ಕೊಳ್ಬೋದು. ಓಕೆ, ಸೊ ಇಲ್ಲಿ ವಿಶಾಲಾತ್ಮಕ ಅರ್ಥಶಾಸ್ತ್ರ ಬುಕ್ ಅಂತ ಹೇಳಬೇಕು. ಕನ್ನಡ ಮೀಡಿಯಮು ಲೇಟೆಸ್ಟ್ ಎಡಿಷನ್ ಅಂತ ನೀವು ಹೇಳಿಬಿಟ್ಟು ಅದನ್ನು ನೀವು ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಹೇಳಿದರೆ ಅವರು ನಿಮಗೆ ಲೇಟೆಸ್ಟ್ ಎಡಿಷನ್ ಆಯಿತು
ಅದನ್ನು ಬುಕ್ ಮಾಡುವಾಗ ಸರಿಯಾಗಿ ಗಮನದಲ್ಲಿಟ್ಟುಕೊಂಡು ಹೊಸ ಎಡಿಷನ್ ಇದ್ದಿದ್ದು ಬುಕ್ಕನ್ನು ತರಿಸಿಕೊಡ್ರಿ. ಯಾಕೆಂದರೆ ಅಲ್ಲಿ ನಿಮಗೆ ಲೇಟೆಸ್ಟ್ ಡೇಟಾಗಳು ಸಿಗ್ತದೆ, ಹೊಸ ಹೊಸ ಅಂಶಗಳು ಅಲ್ಲಿ ಆ್ಯಡ್ ಆಗಿರ್ತದೆ. ಸೊ ಅದ್ರ ಸಲುವಾಗಿ ಹೊಸ ಎಡಿಷನ್ ಆಗಿರುವ ಹೊಸ ಪ್ರಕಾಶನದಲ್ಲಿದ್ದಂಥ ಒಂದು ಬುಕ್ಕನ್ನು ಖರೀದಿ ಮಾಡಿಕೊಡ್ರಿ. ಸೊ ಐ ಥಿಂಕ್ ಇಟ್ ವಿಲ್ ಕಾಸ್ಟ್ ಅಬೌಟ್ ಓನ್ಲಿ 100 rupees, 100 ರೂಪಾಯಿ ಇರ್ಬೋದು. ಮತ್ತೆ ಅದ್ರಲ್ಲಿ ನಿಮಗೆ 10 rupees ಡಿಸ್ಕೌಂಟ್ ಸಿಗ್ಬೋದು. ಸೊ ಬಿಕಾಸ್ ಆನ್ಲೈನ್ ಪ್ಲಾಟ್ಫಾರ್ಮದಲ್ಲಿ ನಿಮಗೆ ಇ ಕಾಮರ್ಸ್ದಲ್ಲೇ, ಸೊ ಅಮೆಜಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಸೊ ಅದು ನಿಮಗೆ ಅಲ್ಲಿ ಏನು ಸಿಗ್ತದೆ ಅಂದರೆ ಅಲ್ಲಿ ಅದು ಇದು ಸಿಗ್ತದೆ, ಡಿಸ್ಕೌಂಟ್ ಆಫರ್ದಲ್ಲಿ ಸಿಗ್ತದೆ. ಓಕೆ. ಸೊ ಅದೇ ರೀತಿಯಾಗಿ HR ಕೃಷ್ಣಯ್ಯಗೌಡ. ಸೊ HR ಕೃಷ್ಣಯ್ಯಗೌಡ ಅದು ಕನ್ನಡ ಮೀಡಿಯಂ ಬುಕ್ಸು. ಅದು ಟೈಟಲ್ ಏನದು, ಸಮಗ್ರ ಅರ್ಥಶಾಸ್ತ್ರ. ಓಕೆ, ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕೊಟ್ಟು ಎಲ್ಲ ಪ್ರತಿಯೊಂದು ಸಂಗತಿಗಳು ಏನು ಹೇಳಿದ್ರೆ ಅಧ್ಯಾಯ ಇದ್ರೆ ಎಲ್ಲ ಸಂಗತಿಗಳು ನಿಮಗೆ ಕಂಟೆಂಟ್ಗಳು, ಚಾಪ್ಟರ್ಗಳು ಈ ಒಂದು ಬುಕ್ದಲ್ಲಿ ಸಿಗ್ತದೆ. ಸೊ ನಿಮಗೆ ಸಿಲೆಬಸ್ ಸಲುವಾಗಿ ಯಾವುದೇ ಕಾರಣಕ್ಕೂ ವರಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಓಕೆ, ಪ್ರತಿಯೊಂದು ಕಂಟೆಂಟ್ಗಳು ಈ ಬುಕ್ಕದಲ್ಲಿ ನಿಮಗೆ ಲಭ್ಯವಿದೆ. ಸೊ ಅದಕ್ಕೆ ಹೊಸ ಸಿಲೆಬಸ್ಸು ಹಾಗೆ ಹೀಗೆ ಅಂತ ನೀವು ಇಲ್ಲಿ ಯಾವುದೇ ಕಾರಣಕ್ಕೂ ವರಿ ಮಾಡ್ಕೊಳ್ಬಾರದು. ಓಕೆ. ಸೊ ಇದು 2 ಕನ್ನಡ ಮೀಡಿಯಂ ಬುಕ್ಸು. ಆಮೇಲೆ ಇನ್ನು ಅದೇ ರೀತಿಯಾಗಿ ಮತ್ತೊಂದು ಬುಕ್ಗಳಿದೆ ಯಾವ ಥರದ ಕನ್ನಡ ಮೀಡಿಯಂದಲ್ಲಿ. ಅಲ್ಲಿ ನೀವು ಇದನ್ನು ಸಹ ರೆಫರ್ ಮಾಡಿ. PUC ಸೆಕೆಂಡ್ ಇಯರ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳಿ, ಸೂಕ್ಷ್ಮ ಮತ್ತು ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂತಿದೆ. ಆ ಬುಕ್ಕನ್ನು ಸಹ ನೀವು ಇಲ್ಲಿ ರೆಫರ್ ಮಾಡ್ಬೋದು. ಸೊ ಆ ಬುಕ್ದಲ್ಲಿ ನಿಮಗೆ ಹೆಚ್ಚು ಕಂಟೆಂಟ್ ಸಿಗಲಿಕ್ಕಿಲ್ಲ, ಸ್ವಲ್ಪ ಕೆಲವೊಂದು ಕಂಟೆಂಟ್ಗಳು ಮಾತ್ರ ನಮಗೆ ಅದರಲ್ಲಿ ಸಿಗ್ತದೆ. ಸೊ ಐ ಥಿಂಕ್ ಅಬೌಟ್ ಯು ವಿಲ್ ಗೆಟ್ 50 to 60% ಆಫ್ ಸಿಲೆಬಸ್. 50ರಿಂದ 60% ಸಿಲೆಬಸ್ಸು ನಿಮಗೆ PUC ಸೆಕೆಂಡ್ ಇಯರ್ ಬುಕ್ಕದಲ್ಲಿ ಸಿಗಬಹುದು. ಮತ್ತು ಅದೇ ರೀತಿಯಾಗಿ ಓಲ್ಡ್ ಬುಕ್ ಅದನ್ನು ಸಹ ನೀವು ರೆಫರ್ ಮಾಡೋದು. ಓಲ್ಡ್ ಸಿಲೆಬಸ್ PUC ಫಸ್ಟ್ ಇಯರ್ದಲ್ಲಿದೆ, ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಅಂತಿದೆ, ಅಂದರೆ ಅರ್ಥಶಾಸ್ತ್ರದ ಮೂಲ ತತ್ವಗಳಂತಿದೆ PUC ಫಸ್ಟ್ ಇಯರ್ದು. ಅದು ಸಹ ನೀವು ರೆಫರ್ ಮಾಡ್ಬೋದು. ಅಲ್ಲಿಯೂ ಸಹ ನಿಮಗೆ ಒಂದು 50ರಿಂದ 60% ಸಿಲೆಬಸ್ಸು ಇದರಲ್ಲಿ ಸಿಗ್ತದೆ. ಓಕೆ. ಸೊ ಇದಿಷ್ಟು ಕನ್ನಡ ಮೀಡಿಯಂ ಆಯಿತು. ಇನ್ನು ಇಂಗ್ಲೀಷ್ ಮೀಡಿಯಂ ಬುಕ್ಗಳ ಬಗ್ಗೆ ಹೇಳಬೇಕಂದ್ರೆ KD ಬಸವ ಆಥರು ಬರೆದಂತಹ ಬುಕ್ ನಿಮಗೆ ಅದು ಇಂಗ್ಲೀಷ್ ಮೀಡಿಯಂದಲ್ಲಿ ಸಿಗ್ತದೆ. ಓಕೆ, ಅಲ್ಲಿ ನೀವೇನು ಹೇಳಬೇಕು, ಮ್ಯಾಕ್ರೋ ಎಕನಾಮಿಕ್ಸು ಆಥರ್ ನೇಮು KD ಬಸವ ಅಂತ ಹೇಳಬೇಕು, ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್. ಸೊ ಹಿಯರ್ ಯು ವಿಲ್ ಗೆಟ್ ಫುಲ್ ಕಂಟೆಂಟ್ಸ್, ಎಲ್ಲ 100% ಸಿಲೆಬಸ್ಸು ಈ ಬುಕ್ಕದಲ್ಲೇ ಲೇಟೆಸ್ಟ್ ಎಡಿಷನ್ ಅಂತ ಹೇಳಿ ತಗೋಬೇಕು. ಓಕೆ, ಈಗ ಹೇಳಿದಂಥ ಪ್ರತಿಯೊಂದು ಚಾಪ್ಟರ್ಗಳು ಅದರ ಕಂಟೆಂಟ್ಗಳು ನಿಮಗೆ ಇಂಗ್ಲೀಷ್ ಮೀಡಿಯಂದವ್ರಿಗೆ ಇದರಲ್ಲೇ ಸಿಗ್ತದೆ. ಓಕೆ. ಸೊ ವಾಟ್ ಎವರ್ ಐ ಟೋಲ್ಡ್ ದಿಸ್ ಈಸ್ ಆ್ಯಸ್ ಪರ್ RCU ಸಿಲೆಬಸ್. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ಸಿಲೆಬಸ್ಸು ಏನನ್ನು ನಾನು ಹೇಳಿದ್ದೀನಿ ಈಗ ಡಿಸ್ಕಷನ್ ಮಾಡಿದ್ದೀನಿ. ಈ ಸಿಲೆಬಸ್ ಪ್ರಕಾರ ಇರತಕ್ಕಂಥ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಬುಕ್ಸ್ಗಳು. ಇದನ್ನು ಬಿಟ್ಟು ನಮ್ಮ ಕಾಲೇಜ್ ಲೈಬ್ರರಿಯಲ್ಲಿ ಅನೇಕ ರೆಫರೆನ್ಸ್ ಬುಕ್ಗಳಿದ್ದಾವೆ, ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂದಲ್ಲಿ ಇದ್ದಾವೆ. ಆಮೇಲೆ ಸೊ ಆ ಬುಕ್ಗಳನ್ನು ನೀವು ಅಲ್ಲಿ ರೆಫರ್ ಮಾಡ್ಬೋದು. ಸೊ ಲೈಬ್ರರಿಯಲ್ಲೂ ಸಹ ಇದ್ದಾವೆ ಇಂಗ್ಲೀಷ್ ಮೀಡಿಯಂ ಬುಕ್ಸ್. ಲೈಕ್ ಇಲ್ಲಿ ಇದೆ ನೋಡ್ರಿ, ಆಥರು ರೆಫರೆನ್ಸಸ್ ಇದೆ ನೋಡ್ರಿ, ಅಹುಜಾ HL ಆಥರ್ ನೇಮು. ಅದೇ ರೀತಿಯಾಗಿ ಮ್ಯಾಕ್ರೋ ಎಕನಾಮಿಕ್ಸ್ ಥಿಯರಿ ಆ್ಯಂಡ್ ಪಾಲಿಸಿ 19th ಎಡಿಷನ್ S ಚಾಂದ್ ಆ್ಯಂಡ್ ಕಂಪನಿ ಲಿಮಿಟೆಡ್, ನ್ಯೂ ಡೆಲ್ಲಿ. ಓಕೆ. ಸೊ ಈ ರೀತಿಯಾಗಿ ಈ ಬುಕ್ಕನ್ನು ಸಹ ನೀವು ರೆಫರ್ ಮಾಡ್ಬೋದು. ಅದೇ ರೀತಿಯಾಗಿ PN ಚೋಪ್ರಾ ಅಂತಿದೆ 2016 ಎಡಿಷನು ಮ್ಯಾಕ್ರೋ ಎಕನಾಮಿಕ್ಸು. ಇವೆಲ್ಲ ಲೇಟೆಸ್ಟು ಸಿಗ್ತಾವೆ ನಮಗೆ ಆನ್ಲೈನ್ದಲ್ಲೇ. ಕಲ್ಯಾಣಿ ಪಬ್ಲಿಷರ್ಸ್, ನ್ಯೂ ಡೆಲ್ಲಿ. ಇವು ಎಲ್ಲ ಇಂಗ್ಲೀಷ್ ಮೀಡಿಯಂ ಬುಕ್ಸ್, ನಾಟ್ ಕನ್ನಡ ಮೀಡಿಯಂ. ಓಕೆ. ಆಮೇಲೆ ಅದೇ ರೀತಿಯಾಗಿ ಮತ್ತೊಂದು ನಾನಿಲ್ಲಿ ಇದು ನಿಮಗೆ ಹೇಳ್ತಕ್ಕಂಥದ್ದು ಬೆಸ್ಟ್ ಬುಕ್ಕು ಕಿನೇಷಿಯನ್ ಎಕನಾಮಿಕ್ಸ್ ಆ್ಯಂಡ್ ಇಂಟ್ರೊಡಕ್ಷನ್ ಅಂತ ನೋಡಿ, ಗುಪ್ತಾ RD. ಇದು ಬುಕ್ಕನ್ನು ರೆಫರ್ ಮಾಡಿರಿ. ಸೊ ಇಟ್ಸ್ ಓಲ್ಡ್ ಬುಕ್. ಸೊ ಇಟ್ಸ್ ವೆರಿ ವೆರಿ ಗುಡ್ ಬುಕ್ ಫಾರ್ ಟು ಲರ್ನ್ ಕಿನೇಷಿಯನ್ ಎಕನಾಮಿಕ್ಸ್. ಕಿನೇಷಿಯನ್ ಅರ್ಥಶಾಸ್ತ್ರ ಅಂತ ತಿಳ್ಕೊಳ್ಳಿಕ್ಕೆ ಈ ಬುಕ್ಕು ಹಳೆ ಬುಕ್ ಇದೆ. ಇದು ಸಹ ಇಂಡಿಯನ್ ಆಥರ್ ಬರೆದಂಥ ಬುಕ್ಕು. ನಿಮಗೆ ಎಲ್ಲ ಅಂಡರ್ಸ್ಟುಡ್ ತಿಳಿತದ. ಸೊ ಆಲ್ ಯು ವಿಲ್ ಅಂಡರ್ಸ್ಟುಡ್ ಬೈ ದಿಸ್ ಬುಕ್. ಸೊ ಈ ಬುಕ್ನಿಂದ ಎಲ್ಲ ನೀವು ಕಿನೇಷಿಯನ್ ಅರ್ಥಶಾಸ್ತ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಿದೆ. ಆ್ಯಂಡ್ ಅನದರ್ ವೆರಿ ವೆರಿ ಪಾಪ್ಯುಲರ್ ಗುಡ್ ಬುಕ್ ಇನ್ ಇಂಗ್ಲೀಷ್ ಮೀಡಿಯಂ, ದಟ್ ಈಸ್ ಮ್ಯಾಕ್ರೋ ಎಕನಾಮಿಕ್ಸ್. ಆಥರ್ ನೇಮ್ ಈಸ್ ML ಜಿಂಗನ್. ಸೊ ML ಜಿಂಗನ್ ಅವರು ಬರೆದಂತಹ ಒಂದು ಬುಕ್ ಇದೆ, ಸೊ ಇಂಗ್ಲೀಷ್ ಮೀಡಿಯಮ್ದು. ಸೊ ದಟ್ ಈಸ್ ಪಬ್ಲಿಕೇಶನ್ ವೃಂದಾ ಪಬ್ಲಿಕೇಶನ್, ನ್ಯೂ ಡೆಲ್ಲಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಬುಕ್ ಮತ್ತೊಂದು ಇಲ್ಲಿ ಸೇಟ್. ಸೊ ಇಸ್ ಆಲ್ಸೋ ವೆರಿ ವೆರಿ ಗುಡ್ ಬುಕ್ ಇನ್ ರೆಫರೆನ್ಸ್ ಬುಕ್ ಇನ್ ಇಂಗ್ಲೀಷ್ ಮೀಡಿಯಂ. ML ಸೇಟ್ ಅಂತಿದೆ. ಸೊ ಆಥರ್ ನೇಮು ಮ್ಯಾಕ್ರೋ ಎಕನಾಮಿಕ್ಸು. ಸೊ ಇವೆಲ್ಲ ಏನು ಇಯರ್ ಇದಾವೆ, ಆಲ್ ದೀಸ್ ಬುಕ್ಸ್ ಆರ್ ಅವೈಲೇಬಲ್ ಇನ್ ಅವರ್ ಕಾಲೇಜ್ ಲೈಬ್ರರಿ. ಓಕೆ. ಸೊ ನೀವು ಸಹ ನಿಮಗೆ ಇಂಟ್ರೆಸ್ಟ್ ಇದ್ರೆ ನೀವು ಆನ್ಲೈನ್ ತರಿಸ್ಕೊಡ್ರಿ. ಸೊ ಇಟ್ ವಿಲ್ ಕಾಸ್ಟ್ ಅಬೌಟ್ ನಿಯರ್ ಅಬೌಟ್ 200 or 300 rupees. 200 ಅಥವಾ 300 ಮೇಲ್ಪಟ್ಟು ಈ ಬುಕ್ಗಳ ರೇಟ್ ಇರ್ಬೋದು. ಸಾಧ್ಯ ಆದರೆ ತರಿಸ್ಕೊಡ್ರಿ, ಅಥವಾ ನಮ್ಮ ಕಾಲೇಜ್ ಲೈಬ್ರರಿ ಓಪನ್ ಆಗೋವರೆಗೆ ನೀವು ಕಾಯಿರಿ. ಅಲ್ಲಿಯವರೆಗೆ ಅದು ನಾನು ಏನು ಹೇಳಿದ್ದೀನಿ ನಿಮ್ಮ ಸಿಲೆಬಸ್ ಪ್ರಕಾರ ಇರ್ತಕ್ಕಂಥ ಬುಕ್ಗಳನ್ನು ರೆಫರ್ ಮಾಡಿರಿ. ಸೊ ಅದನ್ನು ತರಿಸಿಕೊಡ್ರಿ ಆನ್ಲೈನು. ಸೊ ವೆರಿ ವೆರಿ ನಿಮ್ಮ ಸೀನಿಯರ್ಸ್ ಇದ್ದರೂ ಸಹ ಅವರಿಗೆ ನೀವು BA ಈಗ 5th ಸೆಮ್ದಿಂದ ಈಗ 6th ಸೆಮ್ ಇದ್ದಾರೆ ನೋಡ್ರಿ. ಸೊ ಅವ್ರಿಗೆ ನಿಮ್ಮ ಸೀನಿಯರ್ಸ್ಗೆ ರೆಫರ್ ಮಾಡಿರಿ ನೀವು. ಅವ್ರಿಗೆ ಅವ್ರ ಕಡೆ ನಿಮಗೆ ಸೆಕೆಂಡ್ ಹ್ಯಾಂಡ್ ಬುಕ್ಕು ಸಹ ಸಿಗ್ಬೋದು, ಅದನ್ನು ಸಹ ನೀವು ರೆಫರ್ ಮಾಡಿರಿ.
ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ. ಕೆ ಡಿ ಬಸವ ಮತ್ತು ಎಚ್ ಆರ್ ಕೃಷ್ಣೇಗೌಡ ಬುಕ್ ಇದೆ, ಅದನ್ನು ಪರ್ಚೇಸ್ ಮಾಡ್ಕೊಳ್ಬೋದು ಸೆಕೆಂಡ್ ಹ್ಯಾಂಡ್ಗೆ. ಅಥವಾ ಯಾವುದಾದ್ರೂ ನಿಮ್ಮ ಲೋಕಲ್ಲು ಬುಕ್ ಸ್ಟಾಲಲ್ಲಿ ಸೆಕೆಂಡ್ ಹ್ಯಾಂಡ್ ಬುಕ್ಸ್ಗಳು ಅವೈಲೇಬಲ್ ಇದ್ದರೂ ಸಹ ಅಲ್ಲಿ ನೀವು ಇದನ್ನು ಬುಕ್ಕನ್ನು ಪರ್ಚೇಸ್ ಮಾಡ್ಬೋದು. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಆ್ಯಸ್ ಪರ್ ಆರ್ ಸಿ ಸಿಲೆಬಸ್ ಪ್ರಕಾರ ಇರತಕ್ಕಂಥ ಬುಕ್ಸ್ಗಳು. ಓಕೆ, ಸೊ ಇದಿಷ್ಟು ರೆಫರೆನ್ಸ್ಗಳ ಬಗ್ಗಿನ ಒಂದು ವಿವರಣೆ ಆಯಿತು. ಇದರ ಬಗ್ಗೆ ಮತ್ತೆ ಏನಾದರೂ ನಿಮಗೆ ಇನ್ಫಾರ್ಮೇಶನ್ ಬೇಕಾದರೆ ಕೇಳಬಹುದು ಸ್ಟೂಡೆಂಟ್ಸ್ಗಳು. ಈಗ ಹೇಳಿದ್ದು ಎಲ್ಲರಿಗೂ ತಿಳಿತಾ? ಮಾತಾಡ್ರಿ ಯಾರಾದರೂ. ರೈಟ್. ಓಕೆ, ಸೊ ಈಗ ಆಥರು ನಿಮಗೆ ಗೊತ್ತಾಯಿತು. ಕನ್ನಡ ಮೀಡಿಯಂದಲ್ಲಿ ಯಾವ ಬುಕ್ಕನ್ನು ರೆಫರ್ ಮಾಡಬೇಕು, ಇಂಗ್ಲೀಷ್ ಮೀಡಿಯಂದಲ್ಲಿ ಯಾವ ಬುಕ್ಕನ್ನು ರೆಫರ್ ಮಾಡಬೇಕು. ಮತ್ತು ಈಗಾಗಲೇ ಈ ಸಿಲೆಬಸ್ ಕಾಪಿಯನ್ನು ನಿಮ್ಮ ವಾಟ್ಸಪ್ ಗ್ರೂಪ್ದಲ್ಲಿಯೂ ಸಹ ನಾನು ಕಳಿಸ್ಕೊಡ್ತೀನಿ. ಮತ್ತು ಇದನ್ನು ನೀವು ಯೂಟ್ಯೂಬ್ ಚಾನಲ್ದಲ್ಲಿಯೂ ಸಹ ವೀಕ್ಷಣೆ ಮಾಡಿರಿ. ಅಲ್ಲಿ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂದರಲ್ಲಿ ನಿಮಗೆ ಅದು ಒನ್ಸ್ ಅಗೇನ್ ನಿಮಗೆ ಮತ್ತೊಂದು ಸಾರಿ ನೋಟ್ ಡೌನ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಸೊ ಸಿಲೆಬಸ್ ಈಚ್ ಆ್ಯಂಡ್ ಎವ್ರಿ ಕಂಟೆಂಟ್ಸು. ಸೊ ಅವಾಗ ನೀವು ಇದನ್ನು ಮಾಡ್ಕೊಳ್ಬೋದು. ಸಿಲೆಬಸ್ಸು ಸರಿಯಾಗಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ದಲ್ಲೇ ಕಂಟೆಂಟ್ಸ್ಗಳನ್ನು ನೋಟ್ ಡೌನ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಸಿಲೆಬಸ್. ಸೊ ನಾವು ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾರ್ಟ್, ದಟ್ ಈಸ್ ಸೊ ಈಗ ಸ್ಕ್ರೀನ್ಸ್ ಇದನ್ನ ಶೇರಿಂಗ್ ಸ್ಟಾಪ್ ಮಾಡ್ತಾ ಇದ್ದೀನಿ. ಈಗ ನಾ ಕಾಣಿಸ್ತಾ ಇದ್ದೀನಲ್ಲ, ಸ್ಕ್ರೀನಲ್ಲಿ ಕಾಣಿಸ್ತಾ ಇದ್ದೀನಿ ಇಲ್ಲೋ? ರೈಟ್, ಓಕೆ. ಸೊ ಈಗಾಗಲೇ ನಿಮ್ಮ ಸಿಲೆಬಸ್ ಆಯಿತು, ಅದರ ಸ್ಕ್ರೀನ್ ಶೇರಿಂಗ್ ಮಾಡಿದ್ನಿ. ಸೊ ಎಲ್ಲರೂ ನೋಟ್ ಡೌನ್ ಮಾಡ್ಕೊಂಡು ತಿಳ್ಕೊಂಡಿದ್ದೀನಿ. ಮತ್ತು ಇನ್ನೂ ಯಾರು ಲೇಟ್ ಕಮರ್ಸು ಸರಿಯಾಗಿ ನೋಡ್ಲಿಕ್ಕೆ ಆಗಿಲ್ಲ ಅಂತವರು ಒನ್ಸ್ ಅಗೇನ್ ನೋಡಿದವರು ಸಹ ಮತ್ತೆ ಅದನ್ನು ನೀವು ಯೂಟ್ಯೂಬ್ದಲ್ಲೇ ವೀಕ್ಷಣೆ ಮಾಡಿರಿ. ಇವತ್ತು ಅಥವಾ ನಾಳೆ ಅದನ್ನು ನಾನು ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೀನಿ ವಾಟ್ಸಪ್ದಲ್ಲೇ, ಅದನ್ನು ನೋಡ್ಕೊಡ್ರಿ. ಮತ್ತೆ ಏನಾದರೂ ಡೌಟ್ಸ್ ಇದೆ ಕೇಳ್ರಿ ಇವತ್ತಿನ ಸಿಲೆಬಸ್ ಬಗ್ಗೆ. ಬಿಕಾಸ್ ನೆಕ್ಸ್ಟ್ ಐ ವಿಲ್ ಸ್ಟಾರ್ಟ್ ಆ್ಯಸ್ ಪರ್ ಯುವರ್ ಚಾಪ್ಟರ್ಸ್. ನನಗೆ ಯಾವ ಚಾಪ್ಟರ್ಗಳು ಈಗಾಗಲೇ ಹೇಳಿದ್ದೀನಿ, ಅಧ್ಯಾಯ 1 ಮತ್ತು ಅಧ್ಯಾಯ 5 ನಾನು ತಗೊಳ್ತೀನಿ. ಆಮೇಲೆ 2, 3, 4 ಕೋಟೆಲ್ ಮೇಡಮ್ ತಗೊಳ್ತಾರೆ. ಓಕೆ, ಅಧ್ಯಾಯ 1 ಮತ್ತು 5 ನಾನು ತೆಗೆದುಕೊಳ್ತಕ್ಕಂಥ ಚಾಪ್ಟರ್ಸ್. ಇದರ ಬಗ್ಗೆ ಮತ್ತೆ ಏನಾದರೂ ನಿಮಗೆ ಸಿಲೆಬಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿಯಾಗಿ ಹಿಂದಿನ ಕ್ಲಾಸ್ನಲ್ಲಿಯೂ ಸಹ ಡಿಸ್ಕಷನ್ ಮಾಡಿದ್ದು ಅಬೌಟ್ ಇಂಟರ್ನಲ್ ಟೆಸ್ಟ್ ಆಯಿತು. ಆಮೇಲೆ ಅದೇ ರೀತಿಯಾಗಿ ಸೆಮಿಸ್ಟರ್ ಎಕ್ಸಾಮ್ ಆಯಿತು. ಸೊ ಡಿಸ್ಕಷನ್ ಮಾಡಿದ್ವಿ. ಏನಾದರೂ ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಮತ್ತು ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ಏನಾದರೂ ತಿಳಿದೇ ಇದ್ದರೆ ಅದನ್ನು ಕೇಳಬಹುದು. ಯಾಕಂದರೆ ನನಗೆ ನೆಕ್ಸ್ಟ್ ಮತ್ತೆ ಕ್ಲಾಸ್ ಇದೆ. ಸೊ ಅದ್ರ ಸಲುವಾಗಿ BA 6 Mದವ್ರಿಗೆ ಕ್ಲಾಸ್ ಇದೆ. ಸೊ ಜಸ್ಟ್ ಐ ಹ್ಯಾವ್ ಓನ್ಲಿ ಫ್ಯೂ ಮಿನಿಟ್ಸ್ ಆಫ್ ಟೈಮ್, 3-4 ನಿಮಿಷ ಮಾತ್ರ ಸಮಯ ಇದೆ. ಸೊ ದ್ಯಾಟ್ ಐ ಹ್ಯಾವ್ ಟು ಸ್ಟಾರ್ಟ್ ಆಟ್ 5 o'clock. 5 ಗಂಟೆಗೆ ಸ್ಟಾರ್ಟ್ ಆಗಬೇಕು ಕ್ಲಾಸು. ಬೇಗ ಹೇಳ್ರಿ, ಎಲ್ಲ ತಿಳಿದಿದೆಯಲ್ಲ? ಏನಾದರೂ ಡೌಟ್ಸ್ ಇದ್ರೆ ಕೇಳ್ರಿ. ಸೊ ಐ ಹ್ಯಾವ್ ಓನ್ಲಿ 3 to 5 minutes ಆಫ್ ಡಿಸ್ಕಷನ್. ಪೂಜಾ ಸುನಗಾರ್, ಸವಿತಾ, ಮೇಘಾ ಬಾದಾಮಿ, ಡೌಟ್ಸ್ ಇದ್ರೆ ಕೇಳ್ರಮ್ಮ. ವಿಡಿಯೋ ಆನ್ ಮಾಡ್ರಿ. ತಿಳಿದಿದೆ ಇಲ್ಲೋ? ನಾ ಮಾತಾಡೋದು ಕೇಳಿಸದ? ಅಕ್ಷತಾ ಗೋಟೂರ್, ರಮೇಶ್ ಕೊಳ್ವಿ, ವಿಡಿಯೋ ಆನ್ ಮಾಡು ರಮೇಶ್. ಸಾನಾ ಬಳಿಗಾರ್, ಪೂಜಾ ತಳವಾರ್, ಎಲ್ಲರೂ ವಿಡಿಯೋ ಆನ್ ಮಾಡ್ರಿ. ಸಾದಿಯಾ, ಲಕ್ಷ್ಮಣ್, ಕೀರ್ತಿ, ಲಕ್ಷ್ಮಣ್ ಮುತ್ವಾಡ, ವಿಡಿಯೋ ಆನ್ ಮಾಡ್ರಿ. ಎಲ್ಲರೂ ವಿಡಿಯೋ ಆನ್ ಮಾಡ್ರಿ. ನಾ ಮಾತನಾಡೋದು ಕೇಳಿಸ್ತದ? ಏನಾದರೂ ತಿಳಿದಿಲ್ಲ ಮಾಡಿಲ್ಲ ಡೌಟ್ಸ್ ಇದ್ರೆ ಕೇಳಬಹುದು. ನಿನ್ನಿದು ಆನ್ಲೈನ್ ಕ್ಲಾಸು ಮತ್ತು ಇವತ್ತಿನ ಆನ್ಲೈನ್ ಕ್ಲಾಸ್ನಲ್ಲೇ ಕೇಳ್ರಿ. ಏನಾದರೂ ಡೌಟ್ಸ್ ಇದ್ರೆ ಕೇಳ್ರಿ. ಇನ್ನೂ ನನಗೆ 3 minutes ಟೈಮ್ ಇದೆ. ಕೇಳ್ರಿ. ಬುಕ್ಸ್ ಯಾವ್ದು ರೆಫರ್ ಮಾಡ್ಬೇಕನ್ನೋದು ಹೇಳಿದ್ದೀನಿ, ಕನ್ನಡದಲ್ಲಿ, ಇಂಗ್ಲೀಷ್ ಮೀಡಿಯಂದಲ್ಲಿ. ಆಮೇಲೆ ಸಿಲೆಬಸ್ ಅನ್ನ ನಿಮ್ಮ ವಾಟ್ಸಪ್ ಗ್ರೂಪ್ದಲ್ಲಿ ಕಳಿಸ್ತೀನಿ. ಆಮೇಲೆ ಅದು ಇಂಗ್ಲೀಷ್ ಮೀಡಿಯಂಲ್ಲಿ ಇರ್ತದೆ. ಅದಕ್ಕೆ ಯೂಟ್ಯೂಬ್ದಲ್ಲಿಯೂ ಸಹ ನೀವು ನೋಡ್ರಿ, ಕನ್ನಡ ಮೀಡಿಯಂದವ್ರಿಗೆ ಈಜಿ ಆಗ್ತದೆ ಪಾಯಿಂಟ್ಸ್ಗಳನ್ನ ನೋಟ್ ಡೌನ್ ಮಾಡ್ಕೊಳ್ಳಿಕ್ಕೆ ಕನ್ನಡದಲ್ಲೇ. ಎಲ್ಲ ತಿಳಿದಿದೆಯಲ್ಲ? ಸೊ ನಾವು ಐ ವಿಲ್ ಕ್ಲೋಸ್. ಇವತ್ತಿನ ಆನ್ಲೈನ್ ಕ್ಲಾಸಿಗೆ ಏನು ಬಂದ್ ಮಾಡ್ಲಮ್ಮ, ಮುಗಿಸ್ಲಾ? ಸೊ ಶಾಲ್ ಐ ಸ್ಟಾಪ್ ಟುಡೇಸ್ ಕ್ಲಾಸ್? ಓಕೆ, ಸೊ ನಾವು ಟೈಮ್ ಇಸ್ ಅಪ್. ಟೈಮ್ ಆಗ್ತಾ ಬಂತು, ಬೇಗ ಐ ಹ್ಯಾವ್ ಟು ಫಿನಿಶ್ ದ ಕ್ಲಾಸ್.
ಓಕೆ ಸೊ ಎಲ್ಲ ತಿಳಿದದಲ್ಲ ಇವತ್ತಿಂದ ಮಾತಾಡ್ರಿ ರೈಟ್ ಸೊ okay so now I will close the today's online class so I wish all the best so again we will meet tomorrow at same time that is on a Tuesday 4 p.m. evening okay ನಾಳೆ ಎಲ್ಲರೂ ಮತ್ತೆ 4 ಗಂಟೆಗೆ ಆನ್ಲೈನ್ ಕ್ಲಾಸ್ನಲ್ಲಿ ಭೇಟಿಯಾಗೋಣ ಓಕೆ ಸೊ ನಾವು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ Sir, OMD